ಕೇಳ್ತೀನಿ ಅಂತಂದರೆ, ಇಷ್ಟು ದಿನ ನಾವೇನು ಹೋರಾಟ ಮಾಡಿರೋದು ಇಲ್ಲಿ, ನೀವು ಇಷ್ಟು ಜನ ವಿಧಾನಸೌಧ ಬರಬೇಕು, ಮಿನಿಸ್ಟ್ರು ಭೇಟಿ ಮಾಡಬೇಕು ಅಂತ ಏನು ಫಸ್ಟು ಇಷ್ಟು ದಿನ ಏನಾಗಿದೆ ಈಗ ಚರ್ಚೆ ಮಾಡಿರೋದಿಲ್ಲ. ಕೋರ್ಟ್ ಕೇಸ್ ಆಗಿರ್ಬೋದು, ಪೋಸ್ಟ್ಪೋನು, ಡೇಟ್ ಎಕ್ಸಾಮ್ಸ್ ಆಯಿತು, ಫಾಸ್ಟ್ ಈಸ್ ಫಾಸ್ಟು. ಮತ್ತೋಗಿರಕತ್ತೆ ಈಗ ನೀವು ಮತ್ತೆ ಅದನ್ನೇ ನೆನೆಸ್ಕೊತಾ ಇದ್ರೆ ನೀವು ಈಗ ಉಪಯೋಗ ಇಲ್ಲ. ಫ್ಯೂಚರ್ ನೆಕ್ಸ್ಟ್ ನಾವೇನು ಮಾಡ್ಬೋದು ಅದನ್ನು ನಾವು ಆಗ ಒಂದು ಎಕ್ಸಾಮ್ಸಲ್ಲಿ ನಮ್ಮ ಹೆಸರು ಯಾವ ರೀತಿ ಫೈನಲ್ ಲಿಸ್ಟಲ್ಲಿ ಹೆಸರು ಇರಬೇಕು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ನೋಟಿಫಿಕೇಶನ್ಸ್ ಕೋರ್ಟಲ್ಲಿ ಆಯಿತು, ಒಬ್ಬ ಪೋಸ್ಟ್ಪೋನ್ ಕೇಳಿದ್ರೆ ಇನ್ನೊಬ್ಬ ಪೋಸ್ಟ್ಪೋನ್ ಕೇಳಿ, ಅದಕ್ಕೆಲ್ಲ ಹಲವಾರು ರೀಸನ್ಸ್ ಇದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಕ್ಸಾಮ್ಸ್ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟು ಈ ಎಕ್ಸಾಮ್ ಎಷ್ಟು ಟ್ರಾನ್ಸ್ಪರೆನ್ಸಿ ಆಗುತ್ತೆ, ಎಷ್ಟು ಅಕೌಂಟಬಿಲಿಟಿ ಆಗುತ್ತೆ, ಆಗ ಎಕ್ಸಾಮ್ಸಲ್ಲಿ ನಮ್ಮ ಹೆಸರು ಇರುತ್ತಾ ಫೈನಲ್ ಲಿಸ್ಟಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಯಾಕೆಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. KPSCಯಲ್ಲಿ ಇದ್ದಾರೆ ಭ್ರಷ್ಟಾಚಾರ ಮಾಡೋರು, ವಿಧಾನಸೌಧದಲ್ಲಿದ್ದಾರೆ, MS ಬಿಲ್ಡಿಂಗಲ್ಲಿದ್ದಾರೆ, ಎಕ್ಸಾಮ್ ಸೆಂಟರಲ್ಲಿದ್ದಾರೆ, ಮಿಡಲ್ ಮೆನ್ಸ್ ಎಷ್ಟು ಕಡೆ ಇದ್ದಾರೆ, ನಿಮ್ಮ ಮಧ್ಯಮನೇ ಇದ್ದಾರೆ, ಮಿನಿಸ್ಟರ್ ಸುತ್ತಮುತ್ತ ಇದ್ದಾರೆ, MLA ಸುತ್ತಮುತ್ತ ಇದ್ದಾರೆ. ಇಷ್ಟೆಲ್ಲ ಅವ್ರ ಜೊತೆಲೇ ಇರ್ತಾರೆ ಭ್ರಷ್ಟಾಚಾರ ಮಾಡೋರು, ಬೇರೆ ಯಾರು ಅಲ್ಲ. ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ನಾವೇ ಕ್ವಶನ್ ಮಾಡಬೇಕು. ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾರು ಚೇಂಜಸ್ಸೇ ಮಾಡಲ್ಲ. ನಾನೇ ಎಕ್ಸಾಂಪಲ್ ನೋಡಿದ್ದೀನಿ, ಎಷ್ಟು ಕಡೆ ನೋಡಿದ್ದೀನಿ ಗೊತ್ತಾ. KE ಎಷ್ಟು ಟ್ರಾನ್ಸ್ಪರೆನ್ಸಿ ಆಗೋದ್ರ ಕಾರಣ ಏನು ಅನ್ಕೊಂಡಿದ್ದೀರಾ? ಅಲ್ಲಿರೋ ಫಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ದು? ರಮ್ಯಾ ಮೇಡಮ್. ಅವ್ರು ನನ್ನ ಹತ್ರ ನಾನು ಅವ್ರ ಹತ್ರ ಹೋಗಿ ಕ್ವಶನ್ ಪೇಪರ್ ಸ್ವಲ್ಪ ಇದಾಗ್ತಿದೆ ಅಂತ ಹೇಳಿದಾಗ ನನಗೂ ಅವ್ರಿಗೂ ಒಂದ್ಸರಿ ಕ್ಲಾಶ್ ಆಯ್ತು. ಏನಂದ್ರೆ ಲಕ್ಷಾಂತರ ಜನ ನಾವು ಎಕ್ಸಾಮ್ ಮಾಡ್ತೀವಿ, ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ, ನಾವು ಏನ್ ಮಾಡೋಣ ಅಂದ್ರು. ನೀವು ಸ್ವಲ್ಪ ಸ್ವಲ್ಪ ಆಗೋದಾದ್ರೆ ನೀವು ಬೇಡವೇ ಬೇಡ ಅಂತ ಹೇಳಿದೆ. ಆನ್ ಸ್ಪಾಟ್ ಫುಲ್ ಜಗಳ. ಇಡೀ ಫ್ಲೋರಲ್ಲಿ ಯಾವತ್ತೂ ಅಷ್ಟು ಜೋರಾಗಿ ಯಾವತ್ತೂ ಕಿರ್ಚಾಡೇ ಇಲ್ಲ ಅನ್ಕೋತೀವಿ ಲೈಫಲ್ಲಿ. ಅಷ್ಟು ಜೋರಾಗಿ ಅವ್ರಿಗೂ ಜಗಳ ಆಯ್ತು. ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿದೆ. ಮಿನಿಸ್ಟರ್ಸ್ ಕಾಲ್ ಮಾಡೋದು, ಅವ್ರಿಗೆ ಕಾನ್ಫರೆನ್ಸ್ ತಗೊಳ್ಳೋದು. ಮಿನಿಸ್ಟರ್ ಕಾಲ್ ಮಾಡೋದು, ಕಾನ್ಫರೆನ್ಸ್ ಜೊತೆ ಇವರಿಗೆ ತೆಗಿಬೇಕು ಅಂತ ಹೇಳಿ DPN ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಮಿನಿಸ್ಟರ್ಸ್ಗೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ವಿ. ಅದಾದ್ಮೇಲೆ ಅವ್ರು ಟ್ರಾನ್ಸ್ಫರ್ ಆದ್ಮೇಲೆ ಯಾರು ಬಂದ್ರೆ ಈಗಿರೋ ಪ್ರಸನ್ನ ಸರ್ ಅವ್ರು ಬಂದಾದ್ಮೇಲೆ KE ರಿಫಾರ್ಮ್ ಆಗಿದ್ದು. ಅದಕ್ಕೆ ಮುಂಚೆ ಆಯ್ತಾ? ಅದಕ್ಕೆ ಮುಂಚೆ ಇತ್ತ? ಅದು ಅಷ್ಟು ಟ್ರಾನ್ಸ್ಪರೆನ್ಸಿ ಇತ್ತ? ಅಷ್ಟು ಭ್ರಷ್ಟಾಚಾರ ಅಲ್ಲ. 545 ರಿಸಲ್ಟ್ಸ್ ಕೀ ಆನ್ಸರ್ ಇವತ್ತು ಕೋರ್ಟ್ ಕೇಸಲ್ಲಿ ಇರೋ ರೀಸನ್ ಏನು? ಆ IAS ಮಾಡಿರೋ ಒಂದು ತಪ್ಪಿಂದ ಕೀ ಆನ್ಸರ್ ಕರೆಕ್ಟ್ ಆಗಿಟ್ಟಿದ್ರೆ ಇವತ್ತು ಕೋರ್ಟ್ ಕೇಸಲ್ಲಿ ಯಾವುದು ತೊಂದರೆ ಆಗ್ತಿರ್ಲಿಲ್ಲ. ಅದೇ 402 12 ಕ್ವಶನ್ಸ್ ನಾನೇ ಹೋಗಿ KE ಮುಂದೆ ಜಗಳ ಮಾಡಿದ್ದೆ. ಬೆಳಗ್ಗೆ ಮಾಡಿ ಮಧ್ಯಾಹ್ನ ಸಂಜೆ ಒಳಗಡೆ ಅವ್ರು ಚೇಂಜಸ್ ಮಾಡಿದ್ರೆ ಇಲ್ಲ, ಕೀ ಆನ್ಸರ್ ಮಾಡಿದ್ದಾರೆ ಇಲ್ಲ. ಮತ್ತೆ ಪ್ರತಿಯೊಬ್ಬರದ್ದು ರಿಸಲ್ಟ್ಸ್ ಬಿಡಬೇಕು, ಎಕ್ಸಾಮ್ ಬರೆದು ಎಲ್ಲರದ್ದು ರಿಸಲ್ಟ್ಸ್ ಬಿಡಬೇಕು ಅಂತ ಹೋಗಿ ಕೇಳ್ಕೊಂಡಾಗ KPSCಗೂ ಕೇಳಿದ್ದೆ, DPR ಸೆಕ್ರೆಟರಿ ಕೇಳಿದೆ, ಮತ್ತೆ ಚೀಫ್ ಸೆಕ್ರೆಟರಿಗೂ ಕೇಳಿದೆ, ಎಲ್ಲ ಮಿನಿಸ್ಟರ್ಗೂ ಲೆಟರ್ ಕೊಟ್ಟಿದ್ದೆ, ಮತ್ತೆ KEಗೂ ಕೊಟ್ಟಿದ್ದೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ. ಅವ್ರು ಚೇಂಜಸ್ ಮಾಡಿದ್ರೆ ಇಲ್ವಾ? ಮಾಡಿದ್ದಾರೆ ಇಲ್ವಾ? ಪ್ರತಿಯೊಬ್ಬರದ್ದು ರಿಸಲ್ಟ್ಸ್ ಬರುತ್ತಾ ಇಲ್ವಾ? ನಿಗಮ ಮಂಡಳಿಯಲ್ಲಿ ಎಕ್ಸಾಮ್ 2 ಎಕ್ಸಾಮ್ಸ್ ಇಲ್ಲೇ ಇದ್ದಾರೆ ಕೇಳಿ. 670 ಪೋಸ್ಟ್ ನಿಗಮ ಮಂಡಳಿ ನೀವು ಎಲ್ಲರೂ ಎಕ್ಸಾಮ್ ಬರ್ತಿರ್ತೀರಾ. ಲಿಸ್ಟರ್ಸ್ ಬಂದಿರೋದು ಅವ್ರಿಗೆ ಗೊತ್ತಿರುತ್ತೆ ಅದು ಪೇನ್ ಏನಿದೆ ಅಂತ. ಫುಡ್ ಡಿಪಾರ್ಟ್ಮೆಂಟ್ 386 ಪೋಸ್ಟ್ ಎಕ್ಸಾಮ್ಸ್ ಆಗಿ 386 ಪೋಸ್ಟ್ ಅಲ್ಲಿ ಗ್ರೂಪ್ B ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ 10 ಪೋಸ್ಟ್ ಇದೆ. ಅದರಲ್ಲಿ ಟಾಪ್ ಸ್ಕೋರ್ ಇದೆ, ಇಂಡಿವಿಜುವಲ್ ಸ್ಕೋರ್ ಬಿಟ್ಟಿದ್ದಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಆ ಸೆಲೆಕ್ಟ್ ಲಿಸ್ಟ್ ಅಲ್ಲಿ ಇರೋದು ಹೆಸರು ತಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಹೆಸರು ಸೇರಿಸಿದ್ದಾರೆ. ಕಮಿಷನರ್ ಟ್ರಾನ್ಸ್ಫರ್ ಮಾಡಿಸಿದ್ರೆ ಇಲ್ಲ, ಮಿನಿಸ್ಟರ್ ಹತ್ರ ಕೇಳಿ ಜಗಳ ಮಾಡಿ ಮಾಡಿಸಿದ್ರೆ ಇಲ್ವಾ? ಅಲ್ಲೇ ಇದ್ದಾರೆ ಅವ್ರು, ಕೇಳಿ ಮಾಡಿಸಿದ್ರೆ ಇಲ್ವಾ? ಕಮಿಷನರ್ ಚಂದ್ರಕಾಂತ್ ನಂಬರ್ ಸೀರಿಯಲ್ ಅವರು ಟಾಪ್ ಇದಾರೆ. ಅವರು 10 ಪೋಸ್ಟ್ ಹೋಲ್ಡ್ ಮಾಡಿದ್ದಾರೆ. ಅವರು ಅದನ್ನ ಕೇಳಿ ಅವ್ರು 10 ಪೋಸ್ಟ್ ಹೋಲ್ಡ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡೋ ಮಟ್ಟಕ್ಕೆ ಹೋಗಿತ್ತು. ಹೋಗಿತ್ತಾ ಇಲ್ವಾ? 2-3 ಸತಿ ಪ್ರೊಟೆಸ್ಟ್ ಮಾಡಿದ್ವಿ. ಕಂಟಿನ್ಯೂಸ್ ಮಿನಿಸ್ಟರ್, DPR ಸೆಕ್ರೆಟರಿ, CM ಎಲ್ಲರಿಗೂ ಭೇಟಿ ಮಾಡಿ ಈ ಒಂದು ಪ್ರೋಸೆಸ್ ಇವಾಗ ಕಂಟಿನ್ಯೂ ಆಗ್ತಾ ಇದೆಯಲ್ಲ. ಅದೊಂದೇ ಅಲ್ಲ, ಅದ್ರ ಜೊತೆ ಇನ್ನೊಂದಿದೆ 72 ಪೋಸ್ಟ್ MSAL. ಅದು ಗೊತ್ತು ಅವರಿಗೆ. MSAL ಅದರಲ್ಲಿ ನಾವೆಲ್ಲರೂ ಸ್ಕೋರ್ ಲಿಸ್ಟ್ ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿರೋ MD, ಅಲ್ಲಿರೋ ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ಆ ನೋಟಿಫಿಕೇಶನ್ ಬೋರ್ಡಲ್ಲಿ ಇಟ್ಟ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಫ್ರೆಶ್ ಎಕ್ಸಾಮ್ಸ್ ಅವರೇ ಕಂಡಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಕೇಳಿ 72 ಪೋಸ್ಟ್ ಅಲ್ಲಿ ಸೇಲ್ಸ್ ಇಂಜಿನಿಯರ್ ಅದರಲ್ಲಿ ಇಲ್ವಂತೆ. 102 ಪೋಸ್ಟ್ 4 ಪೋಸ್ಟ್ ಇದೆ. ಬೇರೆ ಎಲ್ಲ ಸೇರ್ಕೊಂಡ್ರೆ ಒಂದು 7-8 ಪೋಸ್ಟ್ ಇದೆ. ಅದನ್ನ ಸೇರಿಸಿರೋದು ಅವ್ರ ಮಿಸ್ಟೇಕ್. ಸೈನ್ ಹಾಕ್ಬೇಕಾದ್ರೆ IAS ಆಫೀಸರ್ ಸೈನ್ ಆಗಿರ್ತಾನೆ ಯಾವ ನೋಟಿಫಿಕೇಶನ್ ವೇಕೆನ್ಸಿ ಇದೆ ಇಲ್ಲ ಅಂತ. ಅವ್ರ ಮಿಸ್ಟೇಕ್ ಇರೋದ್ರಿಂದ ಆ ನೋಟಿಫಿಕೇಶನ್ ಮೈನರ್ ಮಿಸ್ಟೇಕ್ ಅದು ಇದೆಯಾ ಇಲ್ಲ ಗೊತ್ತಿಲ್ಲ. ಸೇಮ್
ಈಕ್ವಲಿಂಗ್ ಪೋಸ್ಟ್ ಬೇರೆ ಕ್ರಿಯೇಟ್ ಮಾಡಿ ಕೊಡ್ಬೋದು ಅವರು ಡಿಪಾರ್ಟ್ಮೆಂಟ್ ಅಲ್ಲಿ. ಸುಮಾರು 4-5 ಸಾವಿರ ಪೋಸ್ಟ್ ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ. ಅಲ್ಲಿರೋದು 72 ಪೋಸ್ಟ್. ಆ 72 ಪೋಸ್ಟ್ ನ ಕ್ಯಾನ್ಸಲ್ ಮಾಡಿ. ಯಾಕೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಈಚ್ ಅಂಡ್ ಎವ್ರಿ ಒನ್ ವೇಟಿಂಗ್ ಏನಂದ್ರೆ ವೇಟ್ ಮಾಡ್ತಾ ಇರ್ತಾರೆ. ಆ ಒಂದು ಏನು ರೆಕ್ರೂಟ್ಮೆಂಟ್ ಅಲ್ಲಿ ಅವ್ರ ಕಡೆ ಇರೋದನ್ನ ಯಾರು ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅವ್ರ ಮಕ್ಕಳು, ಅವ್ರ ರಿಲೇಟಿವ್ಸ್, ಇಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಜಾಬ್ ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ಗೌರ್ಮೆಂಟ್. ಪ್ರತಿಯೊಬ್ಬ MLA ಮಿನಿಸ್ಟರ್ಸ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈ ಒಂದು MSA ನಾನು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಇಷ್ಟು ಆದ್ರೂ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅಂದಾಗ ಇಮಿಡಿಯೇಟ್ ಕಂಟಿನ್ಯೂಸ್ ಆಗಿ ಮಿನಿಸ್ಟರ್ ಹತ್ರ ಹೋಗಿ ಜಗಳ ಮಾಡಿ ಕೇಳಿ. ಜಗಳ ಮಾಡಾದ್ಮೇಲೆ ಫೈಲ್ ಮತ್ತೆ ಪುಟ್ ಅಪ್ ಮಾಡಿ MD ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಪ್ರತಿಯೊಂದು ಬೋರ್ಡ್ ಡೈರೆಕ್ಟರ್ಗೆ ಪ್ರತಿಯೊಬ್ಬರಿಗೂ ಲೆಟರ್ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡ್ಮೇಲೆ MSA ಪೋಸ್ಟ್ 72 ಪೋಸ್ಟ್ ಕಂಟಿನ್ಯೂಷನ್ಸ್ ಆಗ್ತಿದೆ. ಇದೇ ತಿಂಗಳು 29ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ. ಆ ಒಂದು ಪೋಸ್ಟ್ ನ ನೆಕ್ಸ್ಟ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ KE-ಇಂದ ನಡೆದಿರೋಂಥ ಎಕ್ಸಾಮ್ಸ್ ನಾವು ಹೇಳ್ಬೋದು ಏನೋ 6 ಮಂತ್ ಅಲ್ಲಿ 16-17 ಎಕ್ಸಾಮ್ ಆಯ್ತು, ಎಕ್ಸಾಮ್ ಆಗಿದ್ದವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಎಕ್ಸಾಮ್ ಆದ್ಮೇಲೆ ಎಷ್ಟೆಲ್ಲ ಪ್ರೆಸರ್ ಇರುತ್ತೆ ಡಿಪಾರ್ಟ್ಮೆಂಟ್ ಒಳಗಡೆ. ಅವರು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಾಗ ಡಿಪಾರ್ಟ್ಮೆಂಟ್ ಅವ್ರು ವೇಟ್ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಅವ್ರ ರಿಲೇಟಿವ್ಸ್. ನೀವು ಇದೊಂಥರ ಎರರ್ಟಿ ಆಗಿರುತ್ತೆ. ಈಗ ನೀವು ಹೆಂಗೆ ರಾಜಕೀಯದಲ್ಲಿ ಅಪ್ಪ ಮಗ ಅವ್ರ ಮೊಮ್ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಇವೇ ಹೋಗ್ತಾ ಇರ್ತಾರೆ ನೋಡಿ. MLA ಇರ್ತಾರೆ ಮಕ್ಕಳು ಅವ್ರ ಮಕ್ಕಳು MLA ಇರ್ತಾರೆ ಅವ್ರ ಮೊಮ್ಮಕ್ಕಳು. ಈ ಒಂದು ಎರರ್ಟಿ ಏನಿರುತ್ತೆ ಗೌರ್ಮೆಂಟ್ ಆಫೀಸಲ್ಲೂ ಇದೇ ಥರ ಇದೆ. ನಾನು ಬರೀ ಗೌರ್ಮೆಂಟ್ ಆಫೀಸರ್ ಅಂತ ಇರಲ್ಲ, ಇನ್ಕ್ಲೂಡಿಂಗ್ ಜುಡಿಷಿಯರಿ ಕೂಡ ಹಂಗಿದೆ. ಎಷ್ಟು ಜನ ತೋರಿಸ್ತೀನಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಗೌರ್ಮೆಂಟ್ ಆಫೀಸರ್ ಒಂದು ಡಿಪಾರ್ಟ್ಮೆಂಟ್ ಒಂದು ನಿಗಮ ಮಂಡಳಿ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರ್ಬೋದು, ಆ ಎಕ್ಸಾಮ್ಸ್ ಯಾರಿದ್ದಾರೆ ಎಂಪ್ಲಾಯೀಸ್ ಅವ್ರ ಮಕ್ಕಳೇ ಮತ್ತೆ ಅವ್ರ ಮಕ್ಕಳು ಅಷ್ಟೇ ಲಿಸ್ಟ್ ಅಲ್ಲಿ ಇರ್ತಾರೆ. ಯಾಕೆ ಇರ್ತಾರೆ? ಬಿಕಾಸ್ ಅವರೆಲ್ಲ ಅಲ್ಲಿ ಹೊರಗಡೆ ಎಷ್ಟು ಬೇಗ ದುಡ್ಡು ಕೊಟ್ಟಿರ್ತಾರೆ ಅವರಿಗೆ. ಆ ರೀತಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂತಂದಾಗ ನಿಮ್ಮ KPSC-ಯಲ್ಲಿ ಎಷ್ಟು ಕರಪ್ಷನ್ ಆಗುತ್ತೆ ಅಂತ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ, ಅದು ನಿಮಗೆ ಗೊತ್ತಿದೆ ಇಲ್ವಾ? ನಾನು MLA ಮಿನಿಸ್ಟರ್ಸ್ ಯಾವ ರೀತಿ ಕರಪ್ಷನ್ ಮಾಡ್ತಿದೆ ಅಂತ ಬೆಸ್ಟ್ ಎಕ್ಸಾಂಪಲ್ಲು BMTC ಎಕ್ಸಾಮ್ಸ್ ಆಯಿತು. 2300 ಪೋಸ್ಟ್ ಪ್ರತಿಯೊಬ್ಬರದ್ದು ಸ್ಕೋರ್ ಲಿಸ್ಟ್ ಬಿಟ್ಟಿದ್ರು. ನಾನು BMTC ರಿಕ್ರೂಟ್ಮೆಂಟ್ MD ಭೇಟಿ ಮಾಡಿದೆ. ಅವ್ರು ಹೇಳ್ತಾ ಇದ್ದಾರೆ MLA ಮಿನಿಸ್ಟರ್ಸು ಮಧ್ಯವರ್ತಿಗಳು ಎಲ್ಲರೂ ಕಾಲ್ ಮಾಡಿ ನಮ್ಮದೊಂದು ಪೋಸ್ಟ್, ನಮ್ಮ ಕಡೆ ಒಂದು ಹುಡುಗ ಇದ್ದಾನೆ, ನಮ್ಮದೊಂದು ಹುಡುಗನ ಸೇರಿಸಿ ಅವನೊಂದು ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸ್ಕೋರ್ ಲಿಸ್ಟ್ ಬಿಟ್ಟಾಗ ಪ್ರತಿ ಒಬ್ರು ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದ್ಸತಿ ಲಿಸ್ಟಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಸ್ಕೋರ್ ಲಿಸ್ಟ್ ಬಿಟ್ಟು 1:3 1:1 ಬಂದ್ರೆ ನೀವೇನಿಲ್ಲ 2 ದಿನ ಬರೀ ಕ್ಯಾಲ್ಕುಲೇಷನ್ ಮಾಡ್ತಿರ್ತೀರ. ಪ್ರತಿ ಒಬ್ಬದ್ದು ನಾನು ನೋಡಿ PSI ಸೆಲೆಕ್ಟ್ ಆಗಿರೋ ಯಾವ್ಯಾವ ಕ್ಯಾಟಗರಿ ಯಾವ ಡಿಪಾರ್ಟ್ಮೆಂಟಲ್ಲಿ ಆ ಹುಡುಗ ಸೆಲೆಕ್ಟ್ ಆಗಿದ್ದಾನೆ ಎಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡು ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಲಿಸ್ಟಲ್ಲಿ ಇರಬೇಕು, ನಾನು ಆ ಜಾಬ್ ತಗೋಬೇಕು ಅಂತ ಮಾಡ್ತಾರೆ ಇಲ್ವಾ? ಮಾಡಿದಾರೆ ಇಲ್ವಾ? ನಾನು ನೋಡಿದ್ದೀನಿ ಅದು. ಫೋನ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ಅವನ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಚೆಕ್ ಮಾಡ್ತಾರೆ, ಬೇರೆ ಸೋಷಿಯಲ್ ಮೀಡಿಯಾ ಎಷ್ಟು ಸೋಷಿಯಲ್ ಮೀಡಿಯಾ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬಿಟ್ಟು ಇವನು ಎಲ್ಲಿ ಸಿಗ್ತಾನೆ ಅವ್ನು ಕಾಂಟ್ಯಾಕ್ಟ್ ಮಾಡಬೇಕು. ಆ ಒಂದು ಪೋಸ್ಟ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಸರ್ಕಸ್ ಮಾಡ್ತಾರೆ ಅಂತಂದ್ರೆ ಅಷ್ಟಿಲ್ಲ. ಅದರಲ್ಲೂ ನಾನು ಹೇಳ್ತೀನಿ, ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಅಂತಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಯಾವ ಪೋಸ್ಟ್ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಲ್ಲ. ಯಾರು ಆರಾಮಾಗಿರ್ತಾರೆ, ಯಾರ ಹತ್ರ ದುಡ್ಡಿರುತ್ತೆ ಅವರಷ್ಟೇ ತಗೋತಾರೆ. ಯಾವುದು ಸುಳ್ಳು ಹೇಳ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಏನಿದೆ ಅದನ್ನ ಹೇಳೋದಕ್ಕೆ ನನ್ನ ಹತ್ರ ಟೈಮ್ ಇರಲ್ಲ. ಅಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಇಂದು ಈ ಒಂದು ಪೋಸ್ಟ್ ಏನಿದೆ, ನಾನು ಯಾವಾಗಲೇ ಹೇಳಿದಂಗೆ 954 ಪೋಸ್ಟ್. ಇಟ್ಸ್ ನಾಟ್ ಈಸಿ. ಒನ್ಸ್ ಇನ್ ಎ ಡಿಕೇಡ್, ಒನ್ಸ್ ಇನ್ ಏನು ಲೈಫ್ ಟೈಮ್ ಇಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆಂತಂದ್ರೆ ಯಾವ ಮಿನಿಸ್ಟರ್ಸು ಸರಿ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೂ ಸರಿ ಇಲ್ಲ, ಯಾವ ಮೆಂಬರ್ಸು KPSC ಮೆಂಬರ್ಸು ಸರಿ ಇಲ್ಲ, ಯಾರೂ ಸರಿ ಇರಲ್ಲ. ಯಾಕೆಂದ್ರೆ ಕರಪ್ಷನ್ ಯಾವ ರೀತಿ ಕಡಿಮೆ ಮಾಡಬೇಕು, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತಂದ್ರೆ ಅದನ್ನು ಯಾರು ಡಿಸೈಡ್ ಮಾಡ್ಬೇಕಂತಂದ್ರೆ ನಾವೇ ಡಿಸೈಡ್ ಮಾಡಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಒಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲೇ ಆಫೀಸಿಗೆ ಊಟ ಒಂದು ಕಡೆ ಎಲ್ಲೋ ಬಾಂಬ್ ಇದೆ ಅಂತ ಸುಮ್ಮನೆ ಪ್ರಚಾರ ಮಾಡಿ,
ಇಲ್ಲ ಮಾರ್ಕೆಟ್ ಒಳಗಡೆ ಒಂದು ಬಾಂಬ್ ಇದೆ ಅಂತ ಹೇಳಿ, ಸುಮ್ಮನೆ ಹೇಳಿ ಒಂದು ಬಾಂಬ್ ಇದೆ ಅಂತ ಹೇಳಿ, ಏನ್ ಮಾಡ್ತಾರೆ ಹೇಳಿ ಗೌರ್ಮೆಂಟು? ಈಚ್ ಅಂಡ್ ಎವ್ರಿ ಪ್ಲೇಸ್ ಏನ್ ಮಾಡ್ತಾರೆ? ಚೆಕ್ ಮಾಡ್ತಾರೆ ಇಲ್ವಾ? ಬಾಂಬ್ ಎಲ್ಲಿದೆ ಹುಡುಕ್ತಾರೆ. ಬಾಂಬ್ ಇಲ್ಲ ಅಂದ್ರೂ ನೀವು ಸುಮ್ಮನೆ ಪ್ರಚಾರ ಮಾಡಿ ನೀವು, ಹೌದಾ ಇಲ್ವಾ? ಅಲ್ಲಿ ಬಾಂಬ್ ಇದೆ ಅಂತ ನೀಟಾಗಿ ರಿಸರ್ಚ್ ಮಾಡ್ತಾರೆ ಅದನ್ನ. ನೀವಿಲ್ಲಿ ಕರಪ್ಷನ್ ಆಗ್ತಾ ಇದೆ ಅಂತಂದ್ರೂ ನೀವೇನು ಮಾತಾಡ್ತಾ ಇಲ್ಲ ಅಂತಂದ್ರೆ ನೀವು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ಬೇಕು. ನೀವು ಎಲ್ಲ ಪ್ರತಿಯೊಬ್ಬ ಮಿನಿಸ್ಟರ್ಸ್, MLA ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇರ್ತಾರೆ ಇಲ್ಲಿ. ಯಾವ ರೀತಿ ಆಕ್ಟಿವ್ ಆಗ್ಬೇಕಂತಂದ್ರೆ KPSC ಸೆಕ್ರೆಟರಿ ಸರ್ ಹತ್ರ ಚರ್ಚೆ ಮಾಡಿದಾಗ ನೀವು ಹೇಳಿದ್ರಿ ಫಿಫ್ತ್ ಆಪ್ಷನ್ಸ್ ಬೇಕು ಅಂತ ಹೇಳಿ. ಫಿಫ್ತ್ ಆಪ್ಷನ್ಸ್ ಯಾವ ರೀತಿ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಿಫ್ತ್ ಆಪ್ಷನ್ಸ್ ಕಂಪಲ್ಸರಿ ಫಿಲ್ ಮಾಡಿದ್ರೆ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ ನಮಗೆ. ಅವ್ನು ಫಿಲ್ಲೇ ಮಾಡಿಲ್ಲ ಅಂತಂದ್ರೆ ವಾಟ್ ಈಸ್ ದ ಯೂಸ್? ಆಯ್ತು, -1/4 ನೆಗೆಟಿವ್ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ KE ಆ್ಯಡ್ ಮಾಡ್ತಾರೆ ಒಂದು ಎಕ್ಸಾಮ್ಸ್ ಅಲ್ಲಿ. ನಾವು ಕೇಳಿದ್ದೇನು? ಫಿಫ್ತ್ ಆಪ್ಷನ್ ಕಂಪಲ್ಸರಿ ಇನ್ವಿಜಿಲೇಟರ್ ಚೆಕ್ ಮಾಡಲೇಬೇಕು, ಕ್ರಾಸ್ ಚೆಕ್ ಮಾಡಬೇಕು. ಕರೆಕ್ಟಾ? KPSC ಹೇಳ್ತಿದ್ರೆ ಇನ್ವಿಜಿಲೇಟರೇ ಬುಕ್ ಆಗಿದ್ರೆ ಹಂಗೆ ಬಿಡ್ಬೋದಲ್ಲ ಅಂತ ಹೇಳ್ತಾರೆ. ಸೆಕೆಂಡ್ ರೌಂಡ್ ಚೆಕ್ ಮಾಡಬೇಕು. KPSC ಇಂದ ಸಪ್ರೇಟ್ ಒಂದು ಏಜೆನ್ಸಿ ಎಕ್ಸ್ಟ್ರಾ ಈಗೇನು ಸ್ಕ್ಯಾನಿಂಗ್ ಮಾಡ್ತಾರಲ್ವ, ಅವ್ರನ್ನ ಸುಮ್ಮನೆ ಅಲ್ಲೊಂದು 20 ಜನ ರೆಕ್ರೂಟ್ ಮಾಡ್ಕೊಂಡು ಇರ್ತಾರಲ್ವ, ಒಂದು 10 ಜನ ಆದ್ರೂ ಇರ್ತಾರೆ ಒಂದು ಸೆಂಟರ್ಗೆ ಸ್ಕ್ಯಾನಿಂಗ್ ಮಾಡ್ತಾರಲ್ವ. ಆ ಸ್ಕ್ಯಾನಿಂಗ್ ಮಾಡೋನೇ ಕೊನೆಗೆ ಏನ್ ಮಾಡಬೇಕು? ಅಟ್ಲೀಸ್ಟ್ ಫಿಫ್ತ್ ಆಪ್ಷನ್ಸ್ ಫಿಲ್ ಮಾಡಿದಾರೆ ಇಲ್ಲ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಸ್ಬೋದಲ್ಲ, ಇನ್ನೊಂದ್ಸತಿ ಆಗುತ್ತಾ ಇಲ್ವಾ? ಈಗ ಅವ್ರು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ 1/4 ಆಫ್ ದಿ ಏನ್ ಮಾರ್ಕ್ಸ್ ಕಟ್ ಆಗುತ್ತೆ KE ಇಂದ ನೆಗೆಟಿವ್ ಮಾರ್ಕ್ಸ್ ಇದೆ, KPSC ನೆಗೆಟಿವ್ ಮಾರ್ಕ್ಸ್ ಕಮಿಷನ್ ಅಪ್ರೂವಲ್ ಆಗಿದೆ ಅಂದ್ರೆ ಫಿಫ್ತ್ ಆಪ್ಷನ್ ಬೇಕು ಅಂತ ಹೇಳಿ. ಆದ್ರೆ ಹಂಗೆ ಬಿಟ್ಟು ಬಂದ್ರೆ ಅದಕ್ಕೆ ವಾಟ್ ಇಸ್ ದ ಯೂಸ್? 2 ಸತಿ, ಒಂದು ಇನ್ವಿಜಿಲೇಟರ್ ಕ್ರಾಸ್ ಚೆಕ್ ಮಾಡಬೇಕು, ಇನ್ನೊಂದು ಸ್ಕ್ಯಾನಿಂಗ್ ಇರ್ಬೋದು, ಇಲ್ಲ KPSC ಇನ್ನೊಬ್ರು ನೆಕ್ಸ್ಟ್ ಅಪಾಯಿಂಟ್ ಮಾಡ್ಬೇಕಲ್ಲಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದೊಂದು ಕ್ವಶನ್ ಪೇಪರ್ OMR ಶೀಟ್ಸ್ ಎಕ್ಸಾಮ್ ಸೆಂಟರ್ ಇಂದ KPSC ಬರ್ಬೇಕಂದ್ರೆ 2 ರಿಂದ 3 ದಿನ ತಗೊಳ್ಳೋದಂತೆ. ತುಂಬಾ ದೂರ ಇದ್ರೆ ಬೀದರ್, ರಾಯಚೂರು, ಗುಲ್ಬರ್ಗ ಆ ಕಡೆ ಇಲ್ಲ KPSC ಬರ್ಬೇಕಂತಂದ್ರೆ ಮಿನಿಮಮ್ 2 ರಿಂದ 3 ದಿನ ಅಂತ ಹೇಳ್ತಿದ್ದಾರೆ. ಆದ್ರೆ ಬಿಟ್ವೀನ್ 2-3 ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಕರೆಕ್ಟಾ? ಒಂದು ಕ್ವಶನ್ ಪೇಪರ್, ಎರಡನೇದು ಬ್ಲೂಟೂತ್ ಸ್ಕ್ಯಾಮ್ ಆಗುತ್ತೆ. ಎಕ್ಸಾಮ್ ಸೆಂಟರ್ಲಿ ತುಂಬಾ ಇಂಪಾರ್ಟೆಂಟ್. ಮತ್ತು ಕ್ವಶನ್ ಪೇಪರ್ ನೀವು ಹೇಳಿದ್ರೆ ಸಂಡೇ ಎಕ್ಸಾಮ್ಸ್ ಇತ್ತಂತಂದ್ರೆ ಫ್ರೈಡೇ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತ ಹೇಳಿ, ಹೌದಾ ಇಲ್ವಾ? ನಾನು ಫ್ರೈಡೇ ಯಾಕೆ ಕ್ವಶನ್ ಪೇಪರ್ ಲೀಕ್ ಆಗಬೇಕು? ನೀವು ಎಕ್ಸಾಮ್ ನಡೆಯುತ್ತಲ್ಲ ಸೇಮ್ ಡೇ ನೀವು ಎಕ್ಸಾಮ್ ಪೇಪರ್ 2 hours ಬಿಫೋರ್ ಕೊಡಿ ಎಕ್ಸಾಮ್ ಸೆಂಟರ್ಗೆ. ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿ ಎಲ್ಲೇ ಕೊಡ್ಬೋದಲ್ಲ ಎಕ್ಸಾಮ್ ಸೆಂಟರ್ಗೆ. ಎಕ್ಸಾಮ್ಸ್ ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅನ್ಕೊಂಡಿದ್ದಾರೆ ಇವಾಗ? ರೀಸೆಂಟ್ ಲಾಸ್ಟ್ ಸೆಮಿಸ್ಟರ್ ಇಂದ ಗೊತ್ತಿಲ್ವಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂತೀನಿ. ಇದು ಮುಂಚೆ ಪ್ರೀವಿಯಸ್ ಸೆಮಿಸ್ಟರ್ಸ್ ಅಲ್ಲಿ ಯಾವ ರೀತಿ ಇತ್ತಂತಂದ್ರೆ ಕ್ವಶನ್ ಪೇಪರ್ ಮುಂಚೆನೆ ಪ್ರಿಂಟ್ ಮಾಡಿ ಕಳಿಸ್ಕೊಟ್ಟಿದ್ರು. ಒಂದು ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು ನಮಗೆ? ಒಂದು ವಾಟ್ಸಪ್ ಅಲ್ಲಿ ಯಾರಾದ್ರೂ ಶೇರ್ ಮಾಡಿರ್ಬೇಕು, ಟೆಲಿಗ್ರಾಮ್ ಅಲ್ಲಿ ಯಾರಾದ್ರೂ ಶೇರ್ ಮಾಡಿರ್ಬೇಕು. ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾಳೆ ಇರೋ ಎಕ್ಸಾಮ್ಸ್ ಇವತ್ತು ರಾತ್ರಿ ಏನಾಗಿದೆ, ಕ್ವಶನ್ ಪೇಪರ್ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ದಾರೆ. ಅಂದ್ರೆ ನಾಳೆ ಇರೋ ಕ್ವಶನ್ ಪೇಪರ್ ಇವತ್ತು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸಾಮ್ಸ್ ಏನಾಗಬೇಕು? ರೀ ಎಕ್ಸಾಮ್ ಆಗ್ಬೇಕಾ? ಆ ಕ್ವಶನ್ ಪೇಪರ್ ಆ ಎಕ್ಸಾಮ್ ರೀ ಎಕ್ಸಾಮ್ ಮಾಡಿದ್ರು. ಪ್ರತಿ ಸತಿ ಹಂಗೆ ಮಾಡಕ್ಕಾಗುತ್ತಾ? ಆಗುತ್ತಾ? ಈಗ ನಿಮ್ದೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರ್ತಾರೆ, ಎಕ್ಸಾಮ್ ಚೆನ್ನಾಗಿರುತ್ತೆ, ನಿಮ್ದು ಎಕ್ಸಾಮ್ 100% ನೀವು ಲಿಸ್ಟಲ್ಲಿ ಇರ್ತೀರಾ, ಪಾಸ್ ಆಗ್ತೀರಾ. ಮತ್ತೆ ಈ ತರ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಕ್ವಶನ್ ಪೇಪರ್ ಸ್ಕ್ಯಾಮ್ ಆಗಿದೆ, ಮತ್ತೆ ರೀ ಎಕ್ಸಾಮ್ಸ್ ನಿಮ್ಗೆ ಏನಾಗುತ್ತೆ? ಕಷ್ಟ ಆಗುತ್ತಾ ಇಲ್ವಾ? ಆಯ್ತು, ಕ್ವಶನ್ ಪೇಪರ್ 10 ಗಂಟೆಗೆ ಎಕ್ಸಾಮ್ಸ್ ಇರುತ್ತೆ, ಬೆಳಗ್ಗೆ 8 ಗಂಟೆಗೆ ಆನ್ಲೈನ್ ಕಳಿಸಿ ಎಕ್ಸಾಮ್ ಸೆಂಟರ್ಗೆ. ಬೆಳಗ್ಗೆ 8 ಗಂಟೆಗೆ ಕ್ವಶನ್ ಪೇಪರ್ ಪ್ರಿಂಟ್ ತಗೊಂಡು ಕ್ವಶನ್ಸ್ ಪೇಪರ್ 10 ಗಂಟೆಗೆ ಕ್ಲಾಸ್ ರೂಮ್ಗೆ ಹೋಗ್ಲಿ ಅಲ್ವಾ? ಆಗ್ಬೋದಾ ಇಲ್ವಾ? ನಾನು ಇದನ್ನ ಅವರಿಗೆ ನೀಟಾಗಿ ಕ್ಲಾರಿಫಿಕೇಶನ್ಸ್ ಕೊಟ್ಟೆ. ಎಲ್ಲೆಲ್ಲಿ ಕರಪ್ಷನ್ಸ್ ಆಗುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಅದನ್ನ ಆದಷ್ಟು ಬೇಗ ಮಾಡಿ ಅಂತ ಹೇಳಿ. ಇದನ್ನ ಬರೀ ನಾನಷ್ಟೇ ಹೇಳಿದ್ರೆ ಏನಂತ ಅನ್ಕೊಂತಾರೆ, ಇದು ಪ್ರತಿಯೊಬ್ಬರಲ್ಲೂ ಬರಬೇಕದು. ಹೌದು, ಈ ರೀತಿ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ.
ಬೆಳಗ್ಗೆ 8 ಗಂಟೆ ಕ್ವಶನ್ ಪೇಪರ್ ಕಳಿಸಿ, ಕ್ವಶನ್ ಪೇಪರ್ ಎಲ್ಲೂ ಯಾರಿಗೂ ಸಿಗಲ್ಲ. 10 ಗಂಟೆಗೆ ಎಕ್ಸಾಮ್ ಇರುತ್ತೆ, 1 ಅವರ್ ಬಿಫೋರ್ ಕ್ಲಾಸ್ ರೂಮ್ ಕುತ್ಕೊಳ್ಳಿ ಸ್ಟೂಡೆಂಟ್ಸು. ಆಗುತ್ತೆ ಅಲ್ವಾ? ಮಾಡ್ಬೋದಲ್ಲ ಇದನ್ನ? ನೀವೇನು 1 ಲಕ್ಷ ಜನ ಇಲ್ಲ, 5 ಲಕ್ಷ ಜನ ಇಲ್ಲ, ಅವ್ರು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕನ್ನಡ ಎಕ್ಸಾಮ್ ಪೇಪರ್ ಕ್ವಶನ್ ಪೇಪರ್ ಇಂದ ಮಾಡ್ತೀನಿ ಅಂತಂದ್ರು. ಇವೆಲ್ಲ ನಮ್ಗೇನಿಲ್ಲ, ನೀವು ಕನ್ನಡ ಕ್ವಶನ್ ಪೇಪರ್ ಇಂದನೇ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ನಮಗೇನಾಗಬೇಕು? ರಿಫಾರ್ಮ್ ಆಗಬೇಕು, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಪ್ರಾರಂಭ ಆಗ್ಬೇಕಷ್ಟೇ. ಇದನ್ನ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೇಳ್ತೀವಿ. 5th ಆಪ್ಷನ್ಸ್ ಅಷ್ಟೇ, ಕ್ವಶನ್ ಪೇಪರ್ ಇಂದ ಇರ್ಬೋದು, KPSC ಕಮಿಷನ್ಸ್ ಮುಂಚೆ ಗ್ರೂಪ್ ಬಿ ಎಕ್ಸಾಮ್ಸ್ಗೆಲ್ಲ ಇಂಟರ್ವ್ಯೂ ಮಾರ್ಕ್ಸ್ ಎಷ್ಟಿದೆ ಹೇಳಿ? ಕಡಿಮೆ ಅಂದ್ರೆ 200 250 ಮಾರ್ಕ್ಸ್ ಇತ್ತಾ? ಅದನ್ನ ರಿಮೂವ್ ಮಾಡಿಸೋದಕ್ಕೆ ಎಷ್ಟು ಸರ್ಕಸ್ ಮಾಡಿದೀವಿ ಗೊತ್ತಾ? ಕಂಟಿನ್ಯೂಸ್ ಆಗ ಲೆಟರ್ ಕೊಟ್ಟು ಮನವಿ ಮಾಡ್ಕೊಂಡು ಎಲ್ಲರಿಗೂ ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಮಾಡಿಸಿರೋದು. ಇನ್ಕ್ಲೂಡಿಂಗ್ PWD ಎಕ್ಸಾಮ್ಸ್ ಯಾರು ಬರ್ತಿದ್ರೆ ಗೊತ್ತಿಲ್ಲ, ಅವತ್ತಕ್ಕೂ ಇತ್ತದು. ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ. PWD ಎಕ್ಸಾಮ್ಸ್ಗೂ ಇಂಟರ್ವ್ಯೂ ಮಾರ್ಕ್ಸ್ ಎಕ್ಸಾಮ್ಸ್ ಆದ್ಮೇಲೆ ಕಡಿಮೆ ಮಾಡಿಸಿದ್ವಿ ಗೊತ್ತಾ ನಿಮಗೆ? 40 ಮಾರ್ಕ್ಸ್, ಅದರಲ್ಲಿ ಮಿನಿಮಮ್ 20 ಕೊಡಬೇಕು. ಮಿನಿಮಮ್ 20 ಅಪ್ ಟು 40 ತನಕ ಕೊಡ್ಬೋದು ಅಂತೇಳಿ. ಅವಾಗ ಏನಾಗುತ್ತೆ ಹೇಳಿ? ಮೇನ್ಸ್ ಇರುತ್ತೆ ಕ್ವಶನ್, ಈ ಫಿಲಿಮ್ಸ್ ಕ್ವಶನ್ ಮಾರ್ಕ್ಸ್ ಇರುತ್ತೆ. ಎಬೋ 150 200 ಮಾರ್ಕ್ಸ್ ತಗೊಂಡಿದ್ರೆ ಔಟ್ ಆಫ್ 400ಗೆ ಇಲ್ಲ 250 300 ತಗೊಂಡಿರ್ತಾರೆ ಅನ್ಕೊಳ್ಳಿ. ಇನ್ನೇನು 20 ಮಾರ್ಕ್ಸ್ ಇರುತ್ತಂತೂ 20 ಮಿನಿಮಮ್ 20 40 ಕೊಡಬೇಕು. 0 ಕೊಟ್ಟರೆ ಫೇಲ್ ಆಗ್ತಾರೆ. 20 ಮೇಲೆ ಕೊಟ್ಟಾದ್ರೆ ಆಲ್ಮೋಸ್ಟ್ ಮೋರ್ ದೆನ್ 50% ಪಾಸ್ ಆಗೋಗಿರ್ತಾರೆ ಆಲ್ಮೋಸ್ಟ್ ಮೈನ್ಸ್ ಮಾರ್ಕ್ಸ್ ಅಲ್ಲಿ ಆಗಿರ್ತಾರೆ ಇಲ್ವಾ? ಆ ರೀತಿ ಎಲ್ಲ ರಿಫಾರ್ಮ್ ತಗೊಳ್ಳೋದಕ್ಕೆ ಯಾರು ಕಾರಣ ಅಂತ ನಾವೇ ಕಾರಣ. TPR ಹೋಗ್ಬಿಟ್ಟು ನಿಮ್ದೇನು ಗ್ರೂಪ್ ಬಿ ಇದೆಯಲ್ಲ, ಗ್ರೂಪ್ ಬಿ ಆಫೀಸರ್ ಅಂತೀವಿ, ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ ನ ಎಂಪ್ಲಾಯ್ ಅಂತೀವಿ. ಕಾನ್ಸ್ಟಿಟ್ಯೂಷನ್ ಯಾಕೆ ಲಕ್ಷ್ಮೀಕಾಂತ್ ನೀಟಾಗಿ ಓದಿದ್ರೆ ಅದ್ರಲ್ಲಿ ಲೈನ್ ಟು ಲೈನ್ ಇದೆ ಇಲ್ವಾ? ಮೆನ್ಷನ್ ಮಾಡಿದಾರ ಇಲ್ವಾ? ಗ್ರೂಪ್ ಎ ಗ್ರೂಪ್ ಬಿ ನ ಆಫೀಸರ್ ಅಂತಾರೆ, ಗ್ರೂಪ್ ಸಿ ಗ್ರೂಪ್ ಡಿ ನ ಎಂಪ್ಲಾಯ್ ಅಂತಾರೆ. ನೀವು ಲಕ್ಷ್ಮೀಕಾಂತ್ ಓದಿದ್ರೆ ಅದು ನೀಟಾಗಿ ಅರ್ಥ ಆಗುತ್ತೆ. ನಾನೇನು ಹೇಳ್ತೀನಿ ಅಂದ್ರೆ, ಗೆಜೆಟೆಡ್ ಏನಿದೆ ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ಸ್, KPSC ಅನ್ನೋದು ಕಾನ್ಸ್ಟಿಟ್ಯೂಷನ್ ಬಾಡಿ, ಇದು ನಮ್ಮಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಅವರು? ರೂಲ್ ಚೇಂಜ್ ಮಾಡ್ಕೊಂಡಿದ್ದಾರೆ. KPSCಗೆ ಅವ್ರಿಗೆ ಗೊತ್ತು, ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ ಏನಾಗಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಇವ್ರು ಪಕ್ಕ ಎಕ್ಸಾಮ್ಸ್ ಎಲ್ಲ ನಮ್ಗೆ ಯಾವುದು ಎಕ್ಸಾಮ್ಸ್ ಕೊಡ್ಸೋದೇ ಇಲ್ಲ ಅಂತ ಹೇಳಿ. ನಾವೆಲ್ಲ ಏನ್ ಮಾಡಬೇಕು? ರೂಲ್ ಚೇಂಜ್ ಮಾಡೋದೇ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಅದು. ಒನ್ ವೀಕ್ ಸಾಕೋದು ಹೇಳಿ, 1 ವೀಕ್. ನಾವಿವತ್ತು ಲೆಟರ್ ಕೊಟ್ಟಿದ್ದೀವಿ ಅಂದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವಲ್ ಆದ್ರೆ ಮುಗೀತು. ಇವಾಗ ನೀವು ಟಾರ್ಗೆಟ್ ಮಾಡಿದ್ರೆ ಮಿನಿಸ್ಟರ್ಸ್ಗೆ ನೆಕ್ಸ್ಟ್ 1 ವೀಕ್ ಅಲ್ಲಿ ಅವ್ರು ಚೇಂಜಸ್ ಮಾಡ್ತಾನೆ. ನಿಮಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ KPSC ಎಕ್ಸಾಮ್ ಕೊಡ್ತೀರಾ, KEA ಗೆ ಎಕ್ಸಾಮ್ಸ್ ಕೊಡ್ತಾರೆ. ಇಲ್ಲಾಂದ್ರೆ ಬೇರೆ ICS TCS ಯಾವ್ದಾದ್ರು ಬೇರೆ ಪ್ರೈವೇಟ್ ಕಂಪ್ನಿ ಕೊಟ್ಟು ಎಕ್ಸಾಮ್ ಮಾಡಿ ಯಾರಿಗೆ ಬೇಡ ಅಂತ ಹೇಳಿದ್ರು, ಹೌದಲ್ವಾ? ಥ್ರೂ CBT ಮಾಡಲಿ, ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಬೇಡ ಅಂತ ಹೇಳಿದಾರ? ಹೇಳಿ. ನಮಗೆ ಏನಾಗಬೇಕು? ಒಂದು ಎಕ್ಸಾಮ್ ನೀಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ಕರೆಕ್ಟಾ? ಇನ್ನು ಬೆಸ್ಟ್ ಎಕ್ಸಾಮ್ ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮ್ದು ಪಾಸಿಬಿಲಿಟೀಸ್ ಅಂತಂದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಗೊತ್ತಲ್ವಾ? PhD ಇನ್ ಅಗ್ರಿಕಲ್ಚರ್. ಅವ್ರಿಗೆ ಗೊತ್ತಾಯ್ತು ನಮ್ಮ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಆ ಒಂದು ಡಿಪಾರ್ಟ್ಮೆಂಟ್ಗೆ ರೆಕ್ರೂಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ? ಆ ಕುರ್ಚಿಯಿಂದ ಕೆಳಗಡೆ ಇಳಿಸ್ತಾರೆ ಇವರು. ನನ್ನನ್ನ ಇಡೀ ಸ್ಟೇಟ್ ಅಲ್ಲಿ, ಇಡೀ ಇಂಡಿಯಾದಲ್ಲಿ ನನ್ನ ಮರ್ಯಾದೆ ತೆಗಿತಾರೆ ಅಂತ ಅವ್ರು ಏನ್ ಮಾಡಿದ್ರು? ಯಾವ ಒಂದು ರೆಕ್ರೂಟ್ಮೆಂಟ್ KSP ಕೊಟ್ಟಿಲ್ಲ. ಯಾವ್ದು ಕೊಟ್ಟಿದ್ದಾರೆ? KE ಎಕ್ಸಾಮ್ಸ್ ಬರೆದು ಕೊಟ್ಟಿದ್ದಾರೆ. ಅಂದ್ರೆ ನೀವು ಯೋಚನೆ ಮಾಡಿ, KE ಯಾಕೆ ಎಕ್ಸಾಮ್ಸ್ ಬರೆದು ಕೊಟ್ಟರು? ಎಲ್ಲ ಎಕ್ಸಾಮ್ಸು ಬಿಕಾಸ್ ಟ್ರಾನ್ಸ್ಪರೆನ್ಸಿ ಒಂದು ಅದೇ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅಂದ್ರೆ ಆಲ್ರೆಡಿ ಗೊತ್ತು. ADCP ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ 113 ಜನ ಸಿಕ್ಕಾಕೊಂಡಿದ್ದು ಕ್ವಶನ್ ಪೇಪರ್ ಎಲ್ಲ. 53 ಜನ ಕ್ಯಾಂಡಿಡೇಟ್ಸ್, ಟೋಟಲ್ 113 ಜನ ಇದ್ರು, ಕರೆಕ್ಟಾ? ತಿರ್ಗಾ ಮತ್ತೆ ಅದೇ ಡಿಪಾರ್ಟ್ಮೆಂಟ್ ಕೊಟ್ರೆ ಯಾರಾದ್ರೂ ನಂಬ್ತಾರ ಎಕ್ಸಾಮ್ಸ್ ಕರೆಕ್ಟ್ ಆಗಿ ಆಗುತ್ತೆ ಅಂತ ಹೇಳಿ? ಇವಾಗ KPSC ಕರಪ್ಷನ್ ಆಗ್ತಾ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ನಾವೆಲ್ಲರೂ ಕರಪ್ಷನ್ ಆಗ್ತಾ ಇದೆ, KPSC ಕಂಡಕ್ಟ್ ಮಾಡಿದ್ರೆ ಇದು ಕರಪ್ಷನ್ ಆಗುತ್ತೆ, ನಾವು ಸೆಲೆಕ್ಟ್ ಆಗಲ್ಲ ಅಂತ ಗೊತ್ತಿದ್ದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಅದು ಯಾಕೆ ದಟ್ಟನ? ಅದು ನಮ್ದೇ ಅಲ್ವಾ? ಈಗ ನಾವೇನ್ ಮಾಡ್ಬೇಕಾಗಿದೆ?
ಚೇಂಜಸ್ ಮಾಡೋದು ಅಂತಂದರೆ ಈಗ ಬರೀ ನಾವೇ ಮಾತಾಡ್ಕೊಂಡ್ರೆ ಏನು ಚೇಂಜಸ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವೇ ಮಾತಾಡ್ಕೊಂಡು ಚರ್ಚೆ ಮಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಹೋದ್ರೆ ಏನು ಚೇಂಜಸ್ ಆಗಲ್ಲ. ಏನೋ ಚೇಂಜಸ್ ಆಗುತ್ತಾ? ಇದು ಯಾರಿಗಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಇಲ್ಲಿ ಯಾರಿಗಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಯಾವತ್ತೇ ಆಗಲಿ ನಮ್ಮ ಸಮಸ್ಯೆ ಬಗೆಹರಿಬೇಕಂದ್ರೆ ನಮ್ಮ ಸಮಸ್ಯೆ ಪಬ್ಲಿಕ್ ನ್ಯೂಸೆನ್ಸ್ ಆಗಬೇಕು, ಪಬ್ಲಿಕ್ ಇಶ್ಯೂಸ್ ಆಗಬೇಕು, ಇದು ಎಲ್ಲರ ಸಮಸ್ಯೆ ಆಗಬೇಕು. ನೀವು ಯಾವ ರೀತಿ ತಗೊಂಬರ್ಬೇಕಂತಂದ್ರೆ ನಾವು 947 ಜನ ಇಡೀ ನಮ್ಮ ರಾಜ್ಯದಲ್ಲಿರೋ ರೈತರಿಗೆ ಯೂಸ್ ಆಗೋ ಥರ ನಾವು ಇದ್ದೀವಿ ಆಫೀಸರ್ ಆಗಿ. ಗ್ರೂಪ್ ಎ ಆಫೀಸರ್ ಅಂದರೆ ಯಾರಿಗೆ ಯೂಸ್ ಆಗುತ್ತೆ ಇದು? ರೈತರು, ರೂರಲ್ ಇರೋ ಬಡವರಿಗೆ ಹೆಲ್ಪ್ ಆಗುತ್ತೆ ಇದು, ಹೌದಾ ಇಲ್ವಾ? ಈಗ ನೀವು 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ ದುಡ್ಡು ಕೊಟ್ಬಿಟ್ಟು ಒಂದು ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡ್ರೆ ಪಬ್ಲಿಕ್ ಯಾರಾದ್ರೂ ಬಂದರೆ ಅವ್ರ ಸಮಸ್ಯೆ ಯಾವ ರೀತಿ ಕೇಳ್ತೀರಿ ನೀವು? ಜೋಬಲ್ಲಿ ಎಷ್ಟು ದುಡ್ಡು ತಗೊಂಬಂದಿದೆಯಾ, ಹೌದಾ ಇಲ್ವಾ? ಎಷ್ಟು ದುಡ್ಡು ತಗೊಂಬಂದಿದೆಯಾ, ನೀನು ಎಷ್ಟು ಕೊಡ್ತೀಯಾ, ಫಸ್ಟ್ ಡೀಲ್ ಮಾತಾಡೋಣ ಅಷ್ಟೇ. ಎಷ್ಟು ದುಡ್ಡು ಕೊಡ್ತೀಯ, ಆಮೇಲೆ ಕೆಲಸ ಮಾಡ್ಕೊಡ್ತೀನಿ. ನೀವು ಫಸ್ಟ್ ಒಂದು ಎಥಿಕ್ಸೇ ಇರಲ್ಲ, ಒಂದು ಮಾನವೀಯತೆಯಿಂದ ದೃಷ್ಟಿಯಿಂದ ಯಾರಾದರೂ ಬಂದರೆ ಬಡವರು ಆಫೀಸಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಮಾತಾಡೋ ಒಂದು ಪೇಷನ್ಸ್ ಕಳ್ಕೊಂಡಿರ್ತಾರೆ. ಯಾವಾಗ ಅಂತಂದರೆ ನೀವು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದಾಗ. ಅದೇ ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಅವ್ರಿಗೆ ಟೈಮ್ ಕೊಡ್ತೀರ, ಅವ್ರ ಸಮಸ್ಯೆ ಬಗೆಹರಿಸ್ತೀರ. ಇದು ಹೌದಾ ಇಲ್ವಾ? ಇದು ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ದೀನಿ, ದುಡ್ಡು ಕೊಟ್ಟವ್ರಿಗೂ ದುಡ್ಡು ಕೊಡದೇ ಇದ್ದವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಇದನ್ನ ನಾವು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ನಮ್ಮ ಕರ್ನಾಟಕ ಮುಂದಿನ ಭವಿಷ್ಯ ಏನು, ಇನ್ನು 30 ವರ್ಷ ನೀವು ಸರ್ವಿಸ್ ಮಾಡ್ತೀರಲ್ಲ, ಇನ್ನು 30 ವರ್ಷ ನಾವು ಹಳ್ಳಿ ರೈತರಿಗೆ ಮತ್ತು ಬಡ ಜನಗಳಿಗೆ ನಾವು ಸರ್ವಿಸ್ ಕೊಡ್ತೀವಿ. ಹಂಗಾಗಿ ಈ ಒಂದು ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಈ ಒಂದು ಎಕ್ಸಾಮ್ಸ್ ಆಲ್ರೆಡಿ ಇನ್ನು ಎಕ್ಸಾಮ್ಸೇ ಆಗಿಲ್ಲ, ಆಲ್ರೆಡಿ ಕರಪ್ಷನ್ ಆಗ್ತಾ ಇದೆ ಅಂತ ನೀವೇನು ಮಾಡಬೇಕು? ನೀವು ವಾಯ್ಸ್ ರೈಸ್ ಮಾಡಬೇಕು. ಇವಾಗ ಪ್ರತಿಯೊಬ್ಬರು ಒಂದೊಂದು ನಿಮಿಷ ವಿಡಿಯೋ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ನಾನು ಇಷ್ಟು ಹೇಳಿದೆ, ನೀವು ಅದರಲ್ಲಿ ಒಂದೊಂದು ಪಾಯಿಂಟ್ಸ್ ತಗೊಳ್ಳಿಲ್ಲ, ಒಂದೊಂದು ಪಾಯಿಂಟ್ಸು ನಿಮ್ಗೇನೋ ಇಂಟರ್ವ್ಯೂ ಮಾರ್ಕ್ಸ್ ಇರುತ್ತಾ, ಇಲ್ಲ ನಿಮ್ಮನ್ನ ಲಿಸ್ಟಿಗೆ ಆಚೆ ಹಾಕ್ತಾರ, ಏನಾದರೂ ಆಗುತ್ತಾ? ಆ ಥರ ನೀವೇನು ಕೇಳಬೇಕು? ಎಕ್ಸಾಮ್ಸ್ KPSCಗೆ ನಡೆಸ್ತಾರ? KPSC ನಡೆಸಿದ್ರೆ ವಿತ್ ಸ್ಕೋರ್ ಲಿಸ್ಟ್ ಬರಲಿ. ಕ್ವಶನ್ ಪೇಪರ್ ಸೇಮ್ ಡೇ ಕ್ವಶನ್ ಪೇಪರ್ ಕೊಡಲಿ, ಇಷ್ಟೇ ಹೇಳಿ. ಕ್ವಶನ್ ಪೇಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಾ, ಸೇಮ್ ಡೇ ಬೆಳಗ್ಗೆ 8 ಗಂಟೆ ಕ್ವಶನ್ ಪೇಪರ್ ಕಳಿಸ್ಲಿ, ಅಲ್ಲೇ ಪ್ರಿಂಟ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. OMR ಅಲ್ಲಿ 5th ಆಪ್ಷನ್ಸ್ ಇರಲಿ, 5th ಆಪ್ಷನ್ ಮೆನ್ಷನ್ ಮಾಡಿ. ಅದರಲ್ಲಿ ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಫಿಲ್ ಮಾಡಿಲ್ಲ ಅಂದರೆ ಆ ಒಂದು OMR ಶೀಟ್ಸ್ ವ್ಯಾಲಿಡೇ ಇಲ್ಲ ಅಂತ ಹೇಳಬೇಕು. ಮತ್ತೆ ಒಂದು ಟೈಮ್ ಟೇಬಲ್ ಇರಬೇಕು ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ. ನಾನೀಗ ಎಕ್ಸಾಮ್ ಬರೀತಿದ್ದೀನಿ ಅಂತಂದ್ರೆ ನನ್ನ ಟೈಮ್ ಟೇಬಲ್ ಇರುತ್ತೆ. ಈ ಗೌರ್ಮೆಂಟ್ ಎಂಪ್ಲಾಯ್ ಅಂತಂದ್ರೆ ಎವ್ರಿ ಫಸ್ಟ್ ಅಂದರೆ 1ನೇ ತಾರೀಕು ಸಂಬಳ ಬರುತ್ತಾ ಇಲ್ವಾ? ಇಲ್ಲ ನಿಮ್ಮ ಸ್ಯಾಲ್ರಿ 6 ತಿಂಗಳು ಬಿಟ್ಟು ಸ್ಯಾಲ್ರಿ ಕೊಟ್ಟು ನೀವು ಒಪ್ಕೊಂತೀರಾ? ಇಲ್ಲ, ನಮಗೆ ಒಂದು ಟೈಮ್ ಟೇಬಲ್ ಇರಬೇಕು. ಇಲ್ಲ ನಾವು ಒಂದು ಎಕ್ಸಾಮ್ಸ್ ಬರೀತಿದ್ದೀವಿ, ಇನ್ನೊಂದು 6 ಮಂತಲ್ಲಿ ಒಂದು ಎಕ್ಸಾಮ್ಸ್ ಅಂತ ಹೇಳಿದ್ರೆ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀವಿ, ಯಾವುದೋ ಏನೋ ಒಂದು ಎಲೆಕ್ಷನ್ ನಡೀತಾ ಇರುತ್ತೆ. ಅವರು ಒಂದಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯ್ ಸೆನ್ಸಸ್ ಇದು ಎಲೆಕ್ಷನ್ ಡ್ಯೂಟಿಯಲ್ಲಿ ಇರ್ತಾರೆ, ಅವ್ರು ಬರ್ತಾರೆ, ಒಂದು ಲೆಟರ್ ತಗೊಂಡು ಮಿನಿಸ್ಟರ್ ಹತ್ರ ಹೋಗ್ತಾರೆ. ಅವ್ರು ಯಾರು ಗೌರ್ಮೆಂಟ್ ಅಧಿಕಾರಿಗಳು ಒಂದು ಸಂಘಟನೆ ಇರುತ್ತೆ, ಅವನು ಲೆಟರ್ ತೊಗೊಂಡು ಕೊಡ್ತಾನೆ, ಸರಿ ಇವರು ಎಲೆಕ್ಷನ್ ಡ್ಯೂಟಿಲಿ ಇದ್ರು ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ಇನ್ನೊಂದು ಎಕ್ಸಾಮ್ಸ್ ಇರುತ್ತೆ, ಸರ್ 2 ಎಕ್ಸಾಮ್ಸ್ ಕ್ಲಾಶ್ ಆಗ್ತಾ ಇದೆ, ಈ ಒಂದು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಸರ್ ಅಂತ ಕೇಳ್ತಾರೆ. ಒಂದು ಡಿಪಾರ್ಟ್ಮೆಂಟ್ ಹೋಗ್ತಾರೆ, ಮಿನಿಸ್ಟರ್ ಹತ್ರ ಹೋಗ್ತಾರೆ, ಕೊನೆಗೆ ಏನು ಮಾಡ್ತಾರೆ, CM ಹತ್ರ ಹೋಗ್ತಾರೆ. ಅವ್ರಿಗೆ ತಲೆ ಕಟ್ಟಿ ಏನು ಮಾಡ್ತಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರೆ. ತಿರ್ಗಿ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು, ತಿರ್ಗಾ ಮತ್ತೆ ಎಷ್ಟೋ 6 ಮಂತ್ ಬೇಕಾ ಬೇಡವಾ? 6 ಮಂತ್ ಒಂದೊಂದು ದಿನನೂ ಇಂಪಾರ್ಟೆಂಟ್ ಇರುತ್ತೆ. ನಾವು ಕೇಳ್ತಾ ಇರೋದು ಒಂದು ಟೈಮ್ ಟೇಬಲ್. ನೀವು ಒಂದು 6 ತಿಂಗಳು ಮುಂಚೆ ಬಿಟ್ಟರೆ ಅದು ಎಕ್ಸಾಮ್ ಪೋಸ್ಟ್ಪೋನ್ ಯಾವುದೇ ಕಾರಣಕ್ಕೂ ಆಗಲ್ಲ. ಆಗುತ್ತಾ ಹೇಳಿ? ಇದು ನಂಬರ್ ಆಫ್ ವೇಕೆನ್ಸಿ ಇನ್ಕ್ರೀಸ್ ಮಾಡಿಸೋದಾಗಿಂದ ಹೋರಾಟ ಮಾಡ್ತಾ ಇದೀವಿ ನಾವು. ಎಷ್ಟು ಸತಿ ಅವರಿಗೆ ಹೋಗ್ಬಿಟ್ಟು ಮನವಿ ಕೊಟ್ಕೊಂಡು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಆಗಿದೆ. ನಾನು ಹೇಳ್ತೀನಿ, ಒನ್ಸ್ ಇನ್ ಎ ಲೈಫ್ ಟೈಮ್ ಇಷ್ಟು ಪೋಸ್ಟು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಇನ್ನು ರೆಕ್ರೂಟ್ಮೆಂಟ್ ಅಂದರೆ ವೇಕೆನ್ಸಿನೇ ಕ್ರಿಯೇಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಹೊಸ ರೆಕ್ರೂಟ್ಮೆಂಟ್ ಮಾಡಬೇಕಂತಂದ್ರೆ ವೇಕೆನ್ಸಿನೇ ಕ್ರಿಯೇಟ್ ಆಗಲ್ಲ. ಹೊಸ ರೆಕ್ರೂಟ್ಮೆಂಟ್ ವೇಕೆನ್ಸಿ ಕ್ರಿಯೇಟ್ ಆಗಬೇಕಂತಂದ್ರೆ ಎಷ್ಟು ವರ್ಷ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ.
ಲಾಸ್ಟ್ 7-8 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ, ಇವಾಗ ಆಗ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಪುಣ್ಯ. ಇದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್, ಇಷ್ಟೆಲ್ಲ ಟೈಮ್ ಕೊಟ್ಟು ಓದ್ತಾ ಇರ್ತೀವಿ, ಜಸ್ಟ್ 1 ನಿಮಿಷ ವಿಡಿಯೋ ಮಾಡಿದ್ರೆ ಇಲ್ಲ 1000 ಜನ ಗೊತ್ತಾಗಿರುತ್ತೆ. ಓ ಈ ಥರ ಸಮಸ್ಯೆ ಇದೆ, ಮಿನಿಸ್ಟರ್ ನೋಡ್ತಾರೆ, ಇದು ಸಮಸ್ಯೆ ಇದೆ ಅಗ್ರಿಕಲ್ಚರ್ ಆಫೀಸರ್, ಏನಾದರೂ ಮಾಡಬೇಕು, ಇಲ್ಲಾಂದ್ರೆ ನಾನು ಬುಡಕ್ ಬರುತ್ತೆ. ಈಗ ಒಬ್ಬ ಮಿನಿಸ್ಟರ್ಸ್ 1 ಕೋಟಿ 2 ಕೋಟಿ ನೋಡ್ತಾರೆ, 100 ಕೋಟಿ ನೋಡ್ತಾರೆ, ಇಲ್ಲ ಒಂದು ಅವನ ಅಧಿಕಾರ ಅವಧಿನ ಉಳಿಸ್ಕೊಳ್ಳೋದು ನೋಡ್ತಾರೆ, ಅದು ಯೋಚನೆ ಮಾಡಿ. ಮತ್ತೆ ಮರ್ಯಾದೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಸ್ಟೂಡೆಂಟ್ಸ್, ಯೂತ್ಸ್, ನೀವು ಈ ತರ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮ್ಮನೆ ಯಾರೋ ಮಾಡ್ತಾ ಇಲ್ಲ. ಈಗ ನಾವು ಸುಮ್ಮನೆ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾ ಇದೀವ, ಚರ್ಚೆ ಮಾಡ್ತಾ ಇದೀವ, ಚರ್ಚೆ ಸುಮ್ಮನೆ ಮಾಡ್ತಾ ಇದೀವ ಹೇಳಿ, ಇಲ್ವಲ್ಲ. ಹಂಗಾಗಿ ನಾವು ಕೇಳ್ತಾ ಇರೋದು, ನಾವು ಏನ್ ಮಾತಾಡಿದ್ರು ಅದು ತುಂಬಾ ವ್ಯಾಲಿಡ್ ಆಗುತ್ತೆ. ಮಿನಿಸ್ಟರ್ ಗಮನಕ್ಕೆ ಹೋಗ್ತಂದ್ರೆ 100% ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅವರೇ, ನಾವು ಏನ್ ಇಷ್ಟು ಮಾತಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ 100% ಅವ್ರು ಏನ್ ಮಾಡ್ತಾರೆ, ಎಕ್ಸಾಮ್ಸ್ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ. ತುಂಬಾ ಎಕ್ಸಾಮ್ ಸೀರಿಯಸ್ ಆಗಿ ತಗೊಂಡು ಒಂದು KE ಕೊಡ್ಬೇಕಂತಾನೆ ಹೇಳ್ಬೇಕು, ಇಲ್ಲಾಂದ್ರೆ ಎಕ್ಸಾಮ್ಸ್ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ಸ್ ನಡೀಬೇಕು. ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಿಷ್ಟು ಜನ ಪ್ರತಿ ಒಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲೇ ಒಬ್ಬರಾದ್ಮೇಲೆ ಒಬ್ರು ನೀಟಾಗ ನಿಮ್ಗೆ ಏನ್ ಒಪಿನಿಯನ್ ಅನ್ಸುತ್ತೋ ಅದನ್ನ ಮಾತಾಡಿ. 1 ನಿಮಿಷ ಮಾತಾಡೋದ್ರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಾನು ಹೇಳ್ತೀನಲ್ಲ, ಎಷ್ಟೋ ಇಶ್ಯೂ ಸಾಲ್ವ್ ಆಗಿರೋದೇ ಸೋಷಿಯಲ್ ಮೀಡಿಯಾ ಮುಖಾಂತರ. ನಾವು ಕೂಡ ಲೆಟ್ರ್ ಮುಖಾಂತರ ಏನಿರುತ್ತೆ, ಯಾವ ಕಂಟೆಂಟ್ ಯಾವ ಮಿನಿಸ್ಟರ್ ತಲುಪಬೇಕು, ಯಾವ ಗೌರ್ಮೆಂಟಿಗೆ ನಮ್ಮ ಬೇಡಿಕೆನ ರೀಚ್ ಮಾಡಿಸ್ಬೇಕು. ಫಸ್ಟ್ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಒಟ್ಟಾದ್ರೆ ಮಾತ್ರ ಆಗುತ್ತೆ. ಇವತ್ತು ನೀವು ಇಷ್ಟು ಜನ ಇದ್ದೀರಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಇದು ಡಬಲ್ ಆಗುತ್ತೆ. ಅದಂಗೆ 1 by 1 ಆ್ಯಡ್ ಆಗ್ತಾ ಹೋಗ್ತಾರೆ. ನೀವು ಇಷ್ಟು ಜನ ಇನಿಷಿಯೇಟಿವ್ ತಗೊಂಡಿರಿ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನೀವು ಇನ್ನೂ ಒಬ್ಬೊಬ್ರು 5 ಜನ ಕರ್ಕೊಂಡು ಎಷ್ಟು ಜನ ಆಗುತ್ತಾ ಇಲ್ವಾ? ನೀವೇನೇ ಆಯ್ತಂತಂದ್ರೆ ಅವಾಗ ಹೋಗಿ ಒಂದೊಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಬೇಕು, ಅದು ಈಸಿ ಆಗುತ್ತೆ. ಕೊನೆಯದಾಗಿ ನಾನು ಒಂದು 2 ನಿಮಿಷ ಮಾತಾಡ್ತೀನಿ. ಇಷ್ಟು ಹೋರಾಟ ಏನು ಮಾಡಿದ್ದೀವಿ, ಸುಮಾರು 4-5 ವರ್ಷದಿಂದ ಕಂಟಿನ್ಯೂ ಸತತವಾಗಿ ಹೋರಾಟ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ತುಂಬಿದ್ದು ಮತ್ತು ನಮಗೆ ಒಂದು ಎನರ್ಜಿ ಅನ್ನೋದು ಬಂದಿದೆ ಅಂತಂದರೆ ಅದು ಬಿಕಾಸ್ ಆಫ್ ಗುರೂಜಿಯಿಂದ. ನಾನು ನೀವೆಲ್ಲ ಇಲ್ಲೇ ಸುಮ್ಮನೆ RPC ಲೇಔಟ್ ವಿಜಯನಗರ ಇಲ್ಲೇ ಎಷ್ಟು ದೂರ ಇದ್ರೂ ಇಲ್ಲಿ ಬೆಳಿಗ್ಗೆ ಎದ್ದು 1 ಅವರ್ ಯೋಗ ಮಾಡಿ, ಧ್ಯಾನ ಮಾಡಿ, ಇಲ್ಲೇ ಬಂದು ಕ್ಲಾಸ್ ರೂಮಲ್ಲಿ ಗುರೂಜಿ ಅಂತ ನಿಜವಾಗ್ಲೂ ಹೇಳ್ತೀನಿ, ಕೇಳಿ ಅದೊಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನನ್ನ ಫ್ರೆಂಡ್ ದುರ್ಗಾ ಪ್ರಸಾದ್ ಅಂತ ಹೇಳಿ, ಬೆಳಗ್ಗೆ ನಾವು 5:15 ಬರ್ತಾ ಇದ್ವಿ ಇಲ್ಲಿಗೆ. 5:15ಗೆ ಯೋಗ ಬರ್ತಿದ್ದು, 5:45 ಯೋಗ ಸ್ಟಾರ್ಟ್ ಆಗೋದು ಇಲ್ಲಿ. 5:15ಗೆ ಇಲ್ಲಿ ಬಂದು 10-15 ಮಿನಿಟ್ಸ್ ಧ್ಯಾನ ಮಾಡಿ 5:45 to 6:45 1 ಅವರ್ ಯೋಗ ಇರುತ್ತೆ. ನಮ್ಮ ಫ್ರೆಂಡ್ ದುರ್ಗಾ ಪ್ರಸಾದ್ ಅಂತ ಹೇಳಿ ಇಂದಿರಾನಗರದಿಂದ ಬೆಳಗ್ಗೆ 4:30 ಬಿಡ್ತಿದ್ದಾರೆ, ಇಲ್ಲೇ ಯೋಗ ಮಾಡ್ಬೇಕಂತ ಹೇಳಿ. ನನ್ನ ಜೊತೆ ಅವನು UPSC ಪ್ರಿಪೇರ್ ಆಗ್ತಿದೆ, ನಾನು UPSC ಪ್ರಿಪೇರ್ ಆಗ್ತಿದೆ. ಸುಮಾರು ಒಂದು 5-6 ವರ್ಷ ಕಂಟಿನ್ಯೂಸ್ ನಾನು ಇಲ್ಲೇ ಬೆಳಗ್ಗೆ ಫಸ್ಟ್ ಒಂದು ಗ್ರೌಂಡ್ ಇದೆ ಅವ್ನ ಗೊತ್ತಲ್ಲಿ ಕೇಳಿ, ಅವನು ಲೈವ್ ಇಲ್ಲೇ ಇದ್ದಾರೆ. ಬೆಳಗ್ಗೆ ನಾನು 5 ಗಂಟೆಗೆ ಬರ್ತಾ ಇದ್ದೆ ಗ್ರೌಂಡಿಗೆ ಬಂದು, ಸುಮಾರು ಒಂದು 2-3 ಕಿಲೋಮೀಟರ್ ರನ್ನಿಂಗ್ ಮಾಡ್ತಿದ್ದೆ. ಕೇಳಿ ಅಲ್ಲಿದೆ 2-3 ಕಿಲೋಮೀಟರ್ ಫುಲ್ ರನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಒಂದು 15 ಮಿನಿಟ್ಸ್ ಧ್ಯಾನ ಮಾಡಿ 1 ಅವರ್ ಯೋಗ ಮಾಡಾದ್ಮೇಲೆ ತಿರ್ಗಾ ಮತ್ತೆ 1 ಅವರ್ ಧ್ಯಾನ ಮಾಡ್ತಾ ಇದ್ದೆ. ಇದೇ ಹಾಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಯೋಗ ಮಾಡಿರೋದ್ರಿಂದ ಇವತ್ತು ಇಷ್ಟೆಲ್ಲ ಎನರ್ಜಿ, ಪಾಸಿಟಿವ್ ಎನರ್ಜಿ, ಏನೇ ಚೇಂಜಸ್ ಆಗಬೇಕಂತಂದ್ರೆ ಅದೆಲ್ಲದಕ್ಕೂ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಪ್ರಕಾಶ್ ಗುರೂಜಿ. ಪ್ರತಿಯೊಂದು ಅಷ್ಟೇ, ನೀವು ಯಾವುದೋ ಅಷ್ಟೇ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಗುರೂಜಿ ಹೇಳ್ತಾ ಇರ್ತಾರೆ ಯಾವಾಗೂ, ಅದು ಯಾವ ನೆನಪಿರುತ್ತೆ ಅದು. ಒಂದು 100 ಗದ್ದೆ ಜೊತೆ ಒಂದು ಕುದುರೆ ಸೇರಿಸಿದ್ರೆ ಒನ್ ಡೇ ಬಿಕಮ್ ಏನಾಗುತ್ತಂದ್ರೆ ಕುದುರೆನೂ ಕತ್ತೆ ಆಗ್ಬಿಡುತ್ತೆ. ಅದೇ 100 ಕುದುರೆ ಜೊತೆ ಒಂದು ಕತ್ತೆ ಸೇರಿದ್ರೆ ಅದು ಕುದುರೆ ಥರನೇ ಆಗ್ಬಿಡುತ್ತೆ ಒನ್ ಡೇ. ಆ ರೀತಿ ಯಾವುದೋ ಅಷ್ಟೇ ನೆಗೆಟಿವ್ ನಮ್ಮ ಕೈಲಿ ಆಗಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ಪಾಸಿಟಿವ್, ಪ್ರತಿಯೊಂದು ನಮ್ಮ ಕೈಲಿ ಅಸಾಧ್ಯ ಯಾವುದೂ ಇಲ್ಲ. ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನೋ ಇದು ನೋಡ್ತಾ ಇದ್ದೆ, ಜಿಂಕೆಗೂ ಮತ್ತೆ ಒಂದು ಹುಲಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಜಿಂಕೆ 1 ಅವರ್ಗೆ ಸುಮಾರು 90 ಕಿಲೋಮೀಟ್ರು ಓಡುತ್ತೆ, ಹುಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ? 50 to 60 ಕಿಲೋಮೀಟ್ರ್ 1 ಅವರ್ಗೆ.
ಆದ್ರೆ ಜಿಂಕೆ ಯಾಕೆ ಹುಲಿ ಬೇಟೆ ಮಾಡುತ್ತಂತಂದ್ರೆ, ಹುಲಿ ಯಾಕೆ ಶುಂಠಿ ಬೇಟೆ ಮಾಡುತ್ತಂತಂದ್ರೆ ಜಿಂಕೆಗೆ ಭಯ ಇರುತ್ತೆ ಅಂತ ಅಷ್ಟೇ. ಆ ಒಂದು ಭಯ, ಒಂದು ಯಾವ ಒಂದು ಫಿಯರ್ ಅನ್ನೋದು ಇರುತ್ತೆ ನೋಡಿ, ಅವಾಗ ಏನು ಅಚೀವ್ ಮಾಡೋಕ್ಕಾಗಲ್ಲ. ಭಯ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡಲ್ಲಿ ಇದು ಮಾಡೋದು, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ನೀವು ನಿಂತ್ಕೊಂಡ್ರೆ ಯಾವುದು ಅಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾಳೆ ನೀವು ಇಷ್ಟಲ್ಲಿ ಇರಲೇಬೇಕು, ನಾನು ಮಾಡಲೇಬೇಕು ಅಂತಂದ್ರೆ ಕರಪ್ಷನ್ ಮುಕ್ತ ನೇಮಕಾತಿ ಆಗಿರ್ಬೋದು, ಇಲ್ಲ ಏನೇ ಒಂದು ಆಫೀಸರ್ ಆಗಬೇಕು ಅಂತಂದ್ರು ಅದು ನಿಮ್ಮ ಕೈಲಿ ಎಲ್ಲನೂ ಪಾಸಿಬಿಲಿಟೀಸ್ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್. ಸುಮಾರು ನಮ್ಮ ಗುರುಜಿ ಬಗ್ಗೆ ಹೇಳೋದಾದ್ರೆ ಸುಮಾರು 38 ವರ್ಷದಿಂದ ಮೋರ್ ದೆನ್ 10 lakhs ಏನು ಸ್ಟೂಡೆಂಟ್ಸ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಯೋಗ ಸತತವಾಗಿ ಯೋಗ ಟೀಚ್ ಮಾಡಿರ್ಬೋದು, ಹಲವಾರು ಕ್ಯಾಂಪೇನ್ಸ್ ಮಾಡಿದ್ದಾರೆ. ನೀವು ನೋಡ್ತೀವಿ, ಈ ಒಂದು SSY ಕ್ಯಾಂಪ್ಸ್ ಇರುತ್ತೆ, SSY ಕ್ಯಾಂಪು, NSY ಕ್ಯಾಂಪು, TTC ಮತ್ತು KSS ಮೈಂಡ್ ಪವರ್ ವರ್ಕ್ಶಾಪು, ಈ ಥರದ್ದು ಏನಿಲ್ಲ ಅಂತಂದ್ರೂ ಒಂದೊಂದು ಕೋರ್ಸ್ ಬಂದು 10 ದಿನ, 1 ತಿಂಗಳು, 2 ತಿಂಗಳು, ಈ ಥರ ಕಂಟಿನ್ಯೂಸ್ ಆಗಿ ಆಲ್ ಓವರ್ ವರ್ಲ್ಡಲ್ಲಿ ನಾನು ನೋಡಿದ್ದೀನಿ. ಬರೀ ಕರ್ನಾಟಕದ ಅಂತಲ್ಲ, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬಿಟ್ಟು ಅಲ್ಲೂ ಕೂಡ ಯೋಗ ಹೇಳಿಕೊಟ್ಟು ಸುಮಾರು ಮೋರ್ ದೆನ್ 10 lakhs ಜನರಿಗೆ ಅವರು ಯೋಗ ಮತ್ತು ಅವ್ರಿಗೆ ಯಾವುದೇ ಒಂದು ನಾನು ನೋಡಿದ್ದೀನಿ, ಪರ್ಸ್ನಲಿ ನಾನು ನೋಡಿದ್ದೀನಿ ಗುರುಜಿಗೆ. ಅವ್ರ ಕೈಲಿ ಇನ್ನೇನು ಬೆಡ್ ಪೇಷಂಟ್ ಇನ್ನೇನು ಸತ್ತೋಗ್ತಾರೆ ಅಂತ ಅನ್ಕೊಂಡಿರ್ತೀವಿ ನಾವು, ಅವರಿಗೂ ಒಂದು ಪಾಸಿಟಿವ್ ಎನರ್ಜಿ ತುಂಬಿ ಅವರಿಗೆ ಯಾವ ರೀತಿ ಊಟದ ಅಭ್ಯಾಸ ಇರ್ಬೋದು, ಮತ್ತು ಯೋಗ ಯಾವ ರೀತಿ, ಬ್ರೀತ್ ಇನ್ನೇನಂದರೆ ಧ್ಯಾನ ಯಾವ ರೀತಿ ಮಾಡಬೇಕು, ಅದರಿಂದ ಮಾಡೋದ್ರಿಂದ ಬೆಡ್ ರಿಟರ್ನ್ ಇರೋದು ಕೂಡ ನಾರ್ಮಲ್ ಒಂದು 15 days ಇಲ್ಲ 1 month ವಾಪಸ್ ನಾರ್ಮಲ್ ಮಂಚ ಥರ ನಡೆದಾಡ್ತಾ ಇರ್ತಾರೆ. ಆ ರೀತಿ ಒಂದು ಪವರ್ ಇದೆ ಅಂತಂದರೆ ಅದು ನಮ್ಮ ಗುರುಜಿ ಮಾತ್ರ. ಇಷ್ಟೆಲ್ಲ ನಮಗೆ ಸಪೋರ್ಟಿವ್ ಇದ್ದಾರೆ. ನಮ್ಮ ಸಂಘಟನೆಗೂ ಇಷ್ಟಗಳು ಇರ್ಬೋದು. ಫಸ್ಟ್ ಡೇ 1ಇಂದನೂ ನಾವೇನು ಕೇಳಿದ್ರು ಗುರುಜಿ ಇಲ್ಲಿವರೆಗೂ ಯಾವತ್ತೂ ಏನೂ ಇಲ್ಲ ಅಂತ ಹೇಳಿಲ್ಲ. ನಾನು ಅಷ್ಟೇ ಅವರಿಗೆ ನಾನು ಸಾಯೋವರೆಗೂ ಗುರುಜಿಗೆ ನಾನು ಚಿರಋಣಿಯಾಗಿರ್ತೀನಿ. ನಾನು ಅದೇ ರೀತಿ ನೀವು ಅಷ್ಟೇ ಈ ಒಂದು ಯೋಗನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಸುತ್ತಮುತ್ತ ಯಾರೇ ಇದ್ರು ಅಷ್ಟೇ ಡೈಲಿ 1 hour ಬೆಳಗ್ಗೆ ಮತ್ತು ಸಂಜೆ ಯೋಗ ಇರುತ್ತೆ. ಯೋಗ ಬಂದು ಮಾಡಿ, ಅದೆಲ್ಲ ಫ್ರೀ ಆಫ್ ಕಾಸ್ಟ್. ನೀವು ಗುರುಜಿ ಮನೆಗೆ ಬಂದಾಗ ಎಷ್ಟೇ ಜನ ಬಂದರು, 100 ಜನ ಬಂದು ನಾನು ನೋಡಿದ್ದೀನಿ, ಲಕ್ಷಾಂತರ ಜನ ಬಂದು ಗುರುಜಿ ಮನೆಗೆ ಬಂದು ಊಟ ಮಾಡಿದ್ರೆ ಯಾರು ಹೋಗೇ ಇಲ್ಲ ಅಂತ ಅನ್ಕೋತೀನಿ. ಪ್ರತಿ ದಿನ ನಾನೇನು ಇಲ್ಲಿ ಬಂದಿದ್ದೀನಿ, ನಾನು ಇಲ್ಲಿ ಓದ್ಬೇಕಾದ್ರೆ ಚಂದ್ರಾಲಯ ಹೋಟೆಲ್ ಸುಮಾರು 5-6 ವರ್ಷ ಇಲ್ಲಿ ಓದಿದ್ದೀನಿ. ಆಲ್ಮೋಸ್ಟ್ 10 ವರ್ಷ 15 ವರ್ಷದಿಂದ ಇಲ್ಲೇ ಇರೋದು. 5ರಿಂದ 6 ವರ್ಷ ಕಂಟಿನ್ಯೂಸ್ ಆಗಿ ಗುರುಜಿ ಮನೆಗೆ ಬಂದಾಗಿಲ್ಲ ಒಂದು ದಿವಸನೂ ನಾನು ಊಟ ಮಾಡ್ತೀರ ಕಳಿಸ್ತೇ ಇಲ್ಲ ಅವರು. ನಾನು ಹೇಳ್ಬೇಕಂತಂದ್ರೆ ಗುರುಜಿ ಎಷ್ಟು ಮಾತಾಜಿ ಕೆಳಗಡೆ ಇದ್ದಾರೆ, ಮಾತಾಜಿಗೆ ಎಷ್ಟು ನಾವು ಗ್ರೇಟ್ಫುಲ್ ಆಗಿದ್ರು ತುಂಬಾ ಕಡಿಮೆನೆ. ಯಾಕೆಂದ್ರೆ ನನಗೆ ಇಲ್ಲಿ ಬಂದ್ರೆ ಗುರುಜಿ ಮನೆಗೆ ನಾನು ಸುಮಾರು ನಮ್ಮ ಮನೆಯಿಂದ ಹೊರಗಡೆ ಬಂದು 2009 ಮನೆಯಿಂದ ಹೊರಗಡೆ ಬಂದು ಸುಮಾರು 16-17 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ನಾನು ಗುರುಜಿ ಮನೆಗೆ ಬಂತ ಅಂತಂದ್ರೆ ಒಂಥರ ನಾನು ಒಂದು ಹೊಸ, ಮತ್ತೆ ನಮ್ಮ ಫ್ಯಾಮಿಲಿ ಮನೆಗೆ ಹೋಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಈ ಒಂದು ಆಶ್ರಮ ಬಂದು ಈಗ ಯೋಗ ಗುರುಜಿ ಬಂದು ಮಾತಾಡ್ಸ್ಕೊಂಡು ಹೋದ್ರೆ ಆ ರೀತಿ ಒಂದು ಫೀಲ್ ಆಗುತ್ತೆ. ನನಗೆ ಅವ್ರಿಗೆ ಎಷ್ಟು ಹೇಳಿದ್ರು ನನಗೆ ಗ್ರೇಟ್ಫುಲ್ಲೇ. ಗುರುಜಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಮತ್ತೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ಇದು ಮಾಡಿದ್ದಕ್ಕೆ ನಾನು ಎಲ್ಲರ ಪರವಾಗೂ ಗುರುಜಿ ಮತ್ತೆ ನಾನು ಧನ್ಯವಾದ ತಿಳಿಸ್ತೀನಿ. ಗುರುಜಿ ಒಂದೆರಡು ಮಾತಾಡ್ತಾರೆ, ಅದಾದ್ಮೇಲೆ ಎಲ್ಲರೂ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಇಲ್ಲ 1 ನಿಮಿಷ ನಿಮ್ಮ ಅನಿಸಿಕೆ ಅಂದರೆ ಗೌರ್ಮೆಂಟ್ ನಿಮ್ಮ ರೆಕ್ರೂಟ್ಮೆಂಟ್ ಇಶ್ಯೂಸ್ ಬಗ್ಗೆ 1 ನಿಮಿಷ ಕಂಪಲ್ಸರಿ ಮಾತಾಡಬೇಕು. ಕಂಪಲ್ಸರಿ 1 ನಿಮಿಷ 2 ನಿಮಿಷ ನೀವು ಮಾತಾಡಿ ಅದನ್ನ ಟ್ವಿಟರ್ ಮುಖಾಂತರ ಮಿನಿಸ್ಟ್ರಿಗೆ, ಸಚಿವರಿಗೆ ತಲುಪಿಸೋಣ. ಯಾವುದೇ ರೀತಿ ಭ್ರಷ್ಟಾಚಾರ ಆಗ್ಬಾರ್ದು. ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂತಂದ್ರೆ ಏನೇ ಅದನ್ನ ಯಾವಾಗಲೂ ಫಸ್ಟ್ ಹೇಳಿದೆ, ಏನೇ ಚೇಂಜಸ್ ಆಗಬೇಕು ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ. ಚೇಂಜಸ್ ಆಗೋದಕ್ಕೂ ನೀವೇ ರೀಸನ್ನು, ಚೇಂಜಸ್ ಆಗದೇ ಇರೋದಕ್ಕೂ ನೀವೇ ರೀಸನ್ನು. ಎಷ್ಟು ಸೀರಿಯಸ್ ಆಗಿ ತೊಗೊಂಡಿರೋ ಲೈಫ್ನ ಅಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನೀವು ಅದನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದ್ರೆ ಯಾವ ಎಕ್ಸಾಮ್ ಅಷ್ಟು ಈಸಿ ಇಲ್ಲ. ಇದು ನೀವು ಅನ್ಕೊಂತೀರ 950 ಪೋಸ್ಟ್ ಇದೆ, ಸುಮ್ಮನೆ ಹೋಗಿ ಎಕ್ಸಾಮ್ ಬರೋದ್ರೂ ನಾವು ಪಾಸ್ ಆಗ್ತೀವಿ, ಅದು ಸುಳ್ಳದು. ಅದು ನಿಜ ಹೇಳ್ತೀನಿ, ಅದು ಅಷ್ಟು ಈಸಿ ಇಲ್ಲ. ಅಲ್ಲ ನೀವು ಎಷ್ಟು ಸೀರಿಯಸ್ ಆಗಿ ತಗೊಂಡು ನಾನು ನೋಡಿ ನೀವು ಹೋರಾಟ ಮಾಡಕ್ಕೆ ಬಂದರು ಮ್ಯಾಕ್ಸಿಮಮ್ ಎಲ್ಲನೂ ಏನಿದೆ ಅಷ್ಟು ತಿಳ್ಕೊಂಡವರು 100% ವಿತಿನ್ 1 year ಎಕ್ಸಾಮ್ ಪಾಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ ನಮ್ಮ ಜೊತೆ ಇರೋರು. ಹಾಗಾಗಿ ನಿಮಗೂ ಅದೇ ಹೇಳ್ತಾ ಇರೋದು, ನೀವು ಇಲ್ಲಿದ್ದೀರಾ ಅಂತಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಓದಿದ್ದೀರಾ, ಅದು ಒಂದು ಪಬ್ಲಿಕ್ ಅವೇರ್ನೆಸ್ ಇದೆ ಅನ್ನೋದಕ್ಕೋಸ್ಕರ ನೀವು ಬಂದಿರೋದ್ರಿಂದ ನೀವು ಎಕ್ಸಾಮ್ಸ್ 100% ಪಾಸ್ ಆಗ್ತೀರಾ. ಪಾಸ್ ಆಗಲೇಬೇಕು. ಆ ರೀತಿ ನಾನು ಎಷ್ಟು ಪ್ರಯತ್ನ ಮಾಡಬೇಕು ಎಲ್ಲನೂ ಮಾಡ್ತೀನಿ. ನೀವು ಏನೇ ಹೇಳಿ ಅದನ್ನು ನಾನು ಮಾಡ್ತೀನಿ. ಪ್ರತಿಯೊಂದು ಮೂಮೆಂಟಲ್ಲೂ ನಾವೆಲ್ಲ ಒಗ್ಗಟ್ಟಾಗಿರೋದನ್ನ ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ.
ಮಿನಿಸ್ಟರ್ಸ್ ತೋರಿಸ್ಬೇಕು. ನೀವು ಇಲ್ಲಿ ಕುತ್ಕೊಂಡಿದ್ದೀರ ಅಂದ್ರೆ ಬ್ಯಾಕ್ ಸೈಡ್ ಎಷ್ಟು ಜನ ಕುತ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀರ ಅಂತಂದ್ರೆ ನಿಮ್ಗೆ ಒಂಥರ ಮಾಸ್ ಗೊತ್ತಾಗುತ್ತೆ, ಓಕೆ ಇಷ್ಟು ಜನ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ, ಇವತ್ತು ಈ ತರ ಕರಪ್ಷನ್ ಆಗ್ತಾ ಇದೆ. ನಮ್ಮ ಸ್ನೇಹಿತರಿಗೆ ಫೋನ್ ಕಾಲ್ಸ್ ಬರ್ತಾ ಇದೆ, ಈಗ ಎಕ್ಸಾಮ್ಸ್ ಆಗಿಲ್ಲ, ಆಲ್ರೆಡಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನೀವು ಬಂದು ಕ್ವಶನ್ಸ್ ಕೊಡ್ತೀನಿ, ಎಕ್ಸಾಮ್ ಸೆಂಟರ್ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಒಂದು 23 ವಿಡಿಯೋ ಹೋಯ್ತು ಅಂತಂದ್ರೆ 100% ನೀವು ಬೇಡ ಅಂತಾದ್ರೂ ನ್ಯೂಸ್ ಚಾನಲ್ ಬರುತ್ತೆ. ಮತ್ತೆ ಅವರು ಮಿನಿಸ್ಟರ್ 100% ಈ ಒಂದು ಎಕ್ಸಾಮ್ಸ್ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಎಕ್ಸಾಮ್ಸ್ ಅಷ್ಟೇ ಎಷ್ಟು ಸ್ಟ್ರಿಕ್ಟ್ ಆಗಿ ಬೇಕೋ ನೀವು ನೋಡಿರ್ಬೇಕು. PSI 545 ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು, ಎಕ್ಸಾಮ್ ಸೆಂಟರ್ ಒಳಗಡೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಲ್ಲೇ ಹೊರಗಡೆ ಎಕ್ಸಾಮ್ ಸೆಂಟರ್ ಒಳಗಡೆ ಕುಡಿಸಿ ಬಿಸ್ಕೆಟ್ ಬಾಳೆಹಣ್ಣು ಕೊಟ್ಟು ಸೆಕೆಂಡ್ ಪೇಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋ ನಿರೀಕ್ಷೆ ನಾವು ನೋಡಿದ್ದೀವಿ. ನಮ್ಮ ಸಂಘಟನೆ ಮೇಲೆನೆ ಎಕ್ಸಾಮ್ಸ್ ಒಂದು ಕ್ವಶನ್ ಪೇಪರ್ ಬಂದಿಲ್ಲ. ನಮಗೂ ಪ್ರಸನ್ನ ಸರ್ಗೆ ಇನಿಷಿಯಲಿ ಅವ್ರಿಗೂ ನಮಗೂ ತುಂಬಾ ಚರ್ಚೆ ಆಯ್ತು. ಆ ಚರ್ಚೆ ಆಗಿರೋದ್ರಿಂದ ಒಂದು ಟ್ರಾನ್ಸ್ಲೇಷನ್ ಆಗಿ ಒಂದು ಕ್ವಶನ್ ಬಂದಿದೆ ಕೋರ್ನಾಟಕ ಎಕ್ಸಾಮ್ ಅಲ್ಲಿ ಕೇಳೋದು. ಈ ರೀತಿ ಎಲ್ಲ ಇದೆ ಅಂತಂದ್ರೆ ನೀವು ಅಷ್ಟೇ ಈಗ ನಾವೇನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇರೋ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನೀವು 1 ನಿಮಿಷ ಅಂತೂ ಮಾತಾಡಲೇಬೇಕು. ಆಗ್ಬೋದಲ್ಲ? ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ.